Welcome to Get Solutions. This is your Lokesh. So in last class, that is in previous 3 sessions or 2 sessions, we had a discussion regarding the various methods under risk analysis in capital budgeting. So ಈ ಮೆಥಡ್ಸ್ ಅಲ್ಲಿ ನಾವು ಯಾವುದನ್ನ ಡಿಸ್ಕಷನ್ ಮಾಡಿದೀವಿ ಅಂತ ಹೇಳಿದ್ರೆ ರಿಸ್ಕ್ ಅನಾಲಿಸಿಸ್ ಅಲ್ಲಿ. ಸೊ ಒಂದನೇದು ಬಂದ್ಬಿಟ್ಟು ದಟ್ ಇಸ್ ರಿಸ್ಕ್ ಅಡ್ಜಸ್ಟೆಡ್ ಕಟ್ ಆಫ್ ರೇಟ್ ಮೆಥಡ್ ಅಥವಾ ವೇರಿಯಿಂಗ್ ಡಿಸ್ಕೌಂಟ್ ರೇಟ್ ಮೆಥಡ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ ಅಂದ್ರೆ ಡಿಸಿಷನ್ಸ್ ಯಾವ ತರ ತಗೊಳ್ಳೋದು ಅಂತ ಹೇಳ್ಬಿಟ್ಟು ನೋಡಿದ್ವಿ. ಓಕೆ, ಸೊ ಸಿಮಿಲರ್ಲಿ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಅಂಡ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಟ್ ಇಸ್ ಅ ಸರ್ಟನ್ಲಿ ಈಕ್ವಲೆಂಟ್ ಮೆಥಡ್. ಯಾವ ತರ ಅನ್ಸರ್ಟನ್ ಕ್ಯಾಶ್ ಇನ್ಫ್ಲೋಸ್ ನ ಸರ್ಟನ್ ಕ್ಯಾಶ್ ಇನ್ಫ್ಲೋಸ್ ಗೆ ಕನ್ವರ್ಟ್ ಮಾಡಿ ಯಾವ ತರ ಡಿಸಿಷನ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು ನಾವು ನೋಡಿದ್ವಿ. ಓಕೆ, ಅಂಡ್ ಸಿಮಿಲರ್ಲಿ ವಿ ಹ್ಯಾಡ್ ಅ ಡಿಸ್ಕಷನ್ ರಿಗಾರ್ಡಿಂಗ್ ದಟ್ ಇಸ್ ವೇರಿಯಸ್ ದಟ್ ಇಸ್ ಬೇಸ್ಡ್ ಆನ್ ದಿ ಪ್ರಾಬಬಿಲಿಟಿ ಟೆಕ್ನಿಕ್. ಸೊ ಪ್ರಾಬಬಿಲಿಟಿ ಟೆಕ್ನಿಕ್ ಬೇಸ್ ಮೇಲೆ ಯಾವ ತರ ಡಿಸಿಷನ್ ತಗೊಳ್ಳೋದು ಇನ್ ಕೇಸ್ ಏನಾದ್ರು ಪ್ರಾಬಬಲ್ ವ್ಯಾಲ್ಯೂಸ್ ಏನಾದ್ರು ಕೊಟ್ಟಾಗ ಅಂತ ಹೇಳ್ಬಿಟ್ಟು ಡಿಸ್ಕಷನ್ ಮಾಡಿದ್ವಿ. ಓಕೆ, ಸೊ ದಟ್ ಈಸ್ ಇನ್ ಪ್ರೀವಿಯಸ್ ಸೆಷನ್ ವಿ ಹ್ಯಾಡ್ ಅ ಡಿಸ್ಕಷನ್ ರಿಗಾರ್ಡಿಂಗ್ ದಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಸ್ ಮೇಲೆ ಯಾವ ತರ ಡಿಸಿಷನ್ ತಗೊಳ್ಳೋದು ಅಥವಾ ಎನ್ ಪಿ ನ ಕ್ಯಾಲ್ಕುಲೇಷನ್ ಮಾಡೋದು. ಎನ್ ಪಿ ವಿ ಕ್ಯಾಲ್ಕುಲೇಷನ್ ಮಾಡ್ಬೇಕಂತ ಹೇಳಿದ್ರೆ ನಾವು ಡಿಫ್ರೆಂಟ್ ಮೆಥಡ್ಸ್ ಬೇಸ್ ಮೇಲೆ ಯಾವ ತರ ಡಿಸಿಷನ್ಸ್ ತಗೊಳ್ಳೋದು ದಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೆಥಡ್ ನ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಸೊ ಅದ್ರ ಬೇಸ್ ಮೇಲೆ ಡಿಸಿಷನ್ಸ್ ನ ಯಾವ ತರ ತಗೊಳ್ಳೋದು ಅಂತ ಹೇಳ್ಬಿಟ್ಟು ನಾವು ಡಿಸ್ಕಷನ್ ಮಾಡಿದ್ವಿ. ಅಂಡ್ ಆಲ್ಸೋ ವಿ ಹ್ಯಾಡ್ ಅ ಡಿಸ್ಕಷನ್ ರಿಗಾರ್ಡಿಂಗ್ ದಿ ಕೋ ಎಫಿಷಿಯನ್ಸಿ ಆಫ್ ವೇರಿಯೇಷನ್ಸ್ ಬೇಸ್ ಮೇಲೆ ನಾವು ಯಾವ ತರ ಡಿಸಿಷನ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು ನಾವು ನೋಡಿದ್ವಿ ಪ್ರೀವಿಯಸ್ ಸೆಷನ್ ಅಲ್ಲಿ. ಓಕೆ, ಸೊ ದ ಲಾಸ್ಟ್ ಮೆಥಡ್ ಅಂಡರ್ ದಿಸ್ ಮಾಡ್ಯೂಲ್ ದಟ್ ಇಸ್ ಡಿಸಿಷನ್ ಟ್ರೀ ಅನಾಲಿಸಿಸ್ ಮೆಥಡ್ ಅಲ್ಲಿ ನಾವು ಯಾವ ತರ ಡಿಸಿಷನ್ಸ್ ನ ತಗೊಳ್ಳೋದು ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಕಂಪ್ಲೀಟ್ ಆಗಿ ಎಕ್ಸಾಮ್ಗೆ ಬಂದ್ಬಿಟ್ಟು ಪ್ರಾಬಬಿಲಿಟಿ ಟೆಕ್ನಿಕ್ ಬೇಸ್ ಮೇಲೆ ಕೇಳ್ತಾನೆ ಸೆಕ್ಷನ್ ಸಿ ಗೆ ಅಂಡ್ ಡಿಸಿಷನ್ ಟ್ರೀ ಅನಾಲಿಸಿಸ್ ಮೆಥಡ್ ಮೇಲೆ ಕೇಳ್ತಾನೆ. ಯಾಕಂತ ಹೇಳಿದ್ರೆ ಸೊ 2008 ಇಂದ ಏನ್ ಕ್ವೆಶನ್ ಪೇಪರ್ಸ್ ಕೇಳಿದಾರೆ ಅಪ್ ಟು 2020 ವರೆಗೂ ಸೊ ಮೋಸ್ಟ್ ಪ್ರಾಬ್ಲಮ್ಸ್ ಬಂದ್ಬಿಟ್ಟು ಬೇಸ್ಡ್ ಆನ್ ದಿ ಪ್ರಾಬಬಿಲಿಟಿ ಟೆಕ್ನಿಕ್ ಅಂಡ್ ಡಿಸಿಷನ್ ಟ್ರೀ ಅನಾಲಿಸಿಸ್ ಬೇಸ್ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಇದೆ. ಓಕೆ, ಸೊ ಲೆಟ್ ಸಿ ವಾಟ್ ಈಸ್ ದಿಸ್ ಡಿಸಿಷನ್ ಟ್ರೀ ಅನಾಲಿಸಿಸ್. ಸೊ ಪ್ರಾಬಬಿಲಿಟಿ ಟೆಕ್ನಿಕ್ ಮೇಲೆ ನಾನು ಪ್ರಾಬ್ಲಮ್ಸ್ ನ ಕೊಡ್ತೀನಿ, ವರ್ಕೌಟ್ ಮಾಡಿ. ಓಕೆ, ಸೊ ಅದೇ ಮೆಥಡ್ ಅಲ್ಲಿ ನಾನು ಏನು ಎಕ್ಸಾಂಪಲ್ ಪ್ರಾಬ್ಲಮ್ ಮಾಡಿದ್ದೀನೋ ಅದೇ ಮೆಥಡ್ ಅಲ್ಲೇ ಇರುತ್ತೆ. ಇನ್ ಕೇಸ್ ಏನಾದರೂ ಡಿಫಿಕಲ್ಟಿ ಆಗಿ ಫೀಲ್ ಆದ್ರೆ ಜಸ್ಟ್ ಯು ಪುಟ್ ಎ ಕ್ವೇರಿ, ಯಾವ ಮೆಥಡ್ ಯಾವ ಪ್ರಾಬ್ಲಮ್ ನಿಮಗೆ ಪ್ರಾಬ್ಲಮ್ ಅದನ್ನ ಯಾವ ಪ್ರಾಬ್ಲಮ್ ಅಂದ್ಬಿಟ್ಟು ನಿಮಗೆ ಸೊಲ್ಯೂಷನ್ ಮಾಡಬೇಕು ಅದನ್ನ ಹೇಳಿ ನಾನು ನೆಕ್ಸ್ಟ್ ಸೆಷನ್ಸ್ ಅಲ್ಲಿ ನಾನು ಮಾಡ್ಕೊಡ್ತೀನಿ. ಸೊ ಸಿಮಿಲರ್ ಈಸಿ ಇರೋ ಪ್ರಾಬ್ಲಮ್ಸ್ ಎಲ್ಲ ನಾನು ನಿಮಗೆ ಕೊಡ್ತೀನಿ, ವರ್ಕೌಟ್ ಮಾಡಿ. ಓಕೆ, ಬಿಕಾಸ್ ಸ್ಟಿಲ್ ವಿ ಹ್ಯಾವ್ 2 ಚಾಪ್ಟರ್ಸ್ ಟು ಕಂಪ್ಲೀಟ್, ರೈಟ್? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಓಕೆ, ಸೊ ಇಲ್ಲಿ ಡಿಸಿಷನ್ ಟ್ರೀ ಅನಾಲಿಸಿಸ್ ಮೆಥಡ್ ಅನ್ನೋದು ಲಾಸ್ಟ್ ಕಾನ್ಸೆಪ್ಟ್ ಅಂಡರ್ ದಿಸ್ ಮಾಡ್ಯೂಲ್. ಓಕೆ, ಸೊ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಸೆಕ್ಷನ್ ಸಿ. ಯಾಕಂತ ಹೇಳಿದ್ರೆ ಇದ್ರ ಬೇಸ್ ಮೇಲೆ ನಿಮಗೆ ಪ್ರಾಬ್ಲಮ್ ಕೇಳ್ತಾನೆ. ಬಟ್ ಇಲ್ಲಿ ಕ್ಯಾಶ್ ಇನ್ಫ್ಲೋಸ್ ನಾವು ಯಾವ ತರ ಕೊಟ್ಟಿದ್ದಾರೆ, ಯಾವ್ದ್ರ ಬೇಸ್ ಮೇಲೆ ಕೊಟ್ಟಿದ್ದಾರೆ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾವ ತರ ನಾವು ಸ್ಪೆಸಿಫೈ ಮಾಡ್ತೀವಿ, ಯಾವ ತರ ಕನ್ಸಿಡರೇಷನ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ಡಿಸಿಷನ್ ಟ್ರೀ ಅನಾಲಿಸಿಸ್ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ ಬಂದ್ಬಿಟ್ಟು ಈ ಡಯಾಗ್ರಾಮ್ ನೋಡಿ. ಸಿ ವಿಚ್ ವೆಂಡರ್ ಆಪ್ಷನ್. ಸೊ ಯಾವ ಒಂದು ಬಿಸ್ನೆಸ್ ಆಪ್ಷನ್ ನ ಚೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಡಿಸಿಷನ್ ತಗೊಳ್ಬೇಕಾಗುತ್ತೆ. ಸೊ ಈ ಡಿಸಿಷನ್ ಟ್ರೀ ಮುಖಾಂತರ ನಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಬಲ್ ಆಗುತ್ತೆ ಕಾನ್ಸೆಪ್ಟ್ಸ್. ಸೊ ಯಾವ ಒಂದು ಬಿಸ್ನೆಸ್ ನ ಚೂಸ್ ಮಾಡ್ಕೊಂಡ್ರೆ ಯಾವ್ದ್ರಲ್ಲಿ ಬೆಸ್ಟ್ ಪ್ರಾಫಿಟ್ ಬರುತ್ತೆ, ಯಾವ್ದ್ರಲ್ಲಿ ಲಾಸ್ ಬರುತ್ತೆ, ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟು, ಮ್ಯಾಕ್ಸಿಮಮ್ ಲಾಸ್ ಎಷ್ಟು ಆಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬೇಸ್ ಮೇಲೆ ಡಿಸಿಷನ್ ತಗೊಳ್ಳೋದಕ್ಕೆ ಈ ಡಿಸಿಷನ್ ಟ್ರೀ ಅನಾಲಿಸಿಸ್ ತುಂಬಾ ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆ, ಸಿ ಇಲ್ಲಿ ವಿಚ್ ವೆಂಡರ್ ಆಪ್ಷನ್. ಸೊ ಯಾವ ಒಂದು ವೆಂಡರ್ ಆಪ್ಷನ್ ನಾವು ಚೂಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಎರಡು ಆಪ್ಷನ್ ಇದೆ, ಎರಡು ಆಲ್ಟರ್ನೇಟಿವ್. ದಟ್ ಇಸ್ ಫಸ್ಟ್ ಆಲ್ಟರ್ನೇಟಿವ್ ಬಂದ್ಬಿಟ್ಟು US ಬೇಸ್ಡ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕಾ ಅಥವಾ ಓವರ್ಸೀಸ್ ಬಿಸ್ನೆಸ್, ಸೊ ಅದರ್ ದನ್ ದಿ US ಬೇಸ್ಡ್ ಕಂಪನಿ. ಓಕೆ, ಸೊ US ಬೇಸ್ಡ್ ಬಿಟ್ಟು ಬೇರೆ ಏನಾದ್ರು ಓವರ್ಸೀಸ್ ಅಬ್ರಾಡ್ ಅದನ್ನೇನಾದ್ರು ಸೆಲೆಕ್ಟ್ ಮಾಡ್ಕೋಬೇಕಾ ಅಂತ ಹೇಳ್ಬಿಟ್ಟು ಎರಡು ಆಪ್ಷನ್ ಇದೆ. ಸಿ ಇನ್ ಫಸ್ಟ್ ಆಪ್ಷನ್ US ಬೇಸ್ಡ್ ಏನಾದ್ರು ನಾವು ವೆಂಡರ್ ಆಪ್ಷನ್ ನ ಏನಾದ್ರು ಚೂಸ್ ಮಾಡ್ಕೊಂಡ್ರೆ ಸಕ್ಸಸ್ ಬಂದ್ಬಿಟ್ಟು 80%. ದಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ದಿ ಸಕ್ಸಸ್. ದಟ್ ಈಸ್ 80% ನಾವು 0.80 ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಬಹುದು ಅಲ್ವಾ. ಸೊ 80% ಚಾನ್ಸಸ್ ಆಫ್ ಸಕ್ಸಸ್. ಸೊ ಇನ್ ಕೇಸ್ ಏನಾದ್ರು 80% ಏನಾದ್ರು ಸಕ್ಸಸ್ ಆದ್ರೆ $100K ಬಂದ್ಬಿಟ್ಟು ಪ್ರಾಫಿಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡ್ತಿದ್ದಾನೆ. ಸೊ ಈಸಿಯಾಗಿ ಗೊತ್ತಾಗ್ತಿದೆ ನಮಗೆ ಕಾನ್ಸೆಪ್ಟ್. ಅದನ್ನ ನೋಡಿದ ತಕ್ಷಣ ನಮಗೆ ಇದು ಈ ಕಾನ್ಸೆಪ್ಟ್ ಇದೇ ತರ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗ್ತಿದೆ. ಸೊ ದಟ್ ಈಸ್ ದ pictorial representation of the decision tree analysis to understand the concept betterly. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು 20% ಚಾನ್ಸಸ್ ಆಫ್ ಪ್ರಾಬಬಿಲಿಟಿ ಆಫ್ ಫೈಲ್ಯೂರ್. ಸೊ ಇದನ್ನ ನಾವು 0.20 ಅಂತ ಹೇಳ್ಬಿಟ್ಟು ನಾವು ಬರ್ಕೋಬಹುದು ಅಲ್ವಾ. ಸೊ ಫೈಲ್ಯೂರ್ ಎಷ್ಟು ಪರ್ಸೆಂಟ್ ಇದೆ, ದಟ್ ಇಸ್ 0.20 ಪ್ರಾಬಬಿಲಿಟಿ ಅಂಡ್ 20%, ದಟ್ ಈಸ್ 20% ಚಾನ್ಸಸ್ ಆಫ್ ಫೈಲ್ಯೂರ್. ಸೊ ಇನ್ ಕೇಸ್ ಏನಾದ್ರು ಫೈಲ್ಯೂರ್ ಆದ್ರೆ ಎಷ್ಟು ಪರ್ಸೆಂಟ್ ಲಾಸ್ ಆಗಬಹುದು ಅಥವಾ ಎಷ್ಟು ಅಮೌಂಟ್ ಲಾಸ್ ಆಗಬಹುದು ಅಂತ ಹೇಳಿದ್ರೆ ಇಟ್ ಈಸ್ $20K ಬಂದ್ಬಿಟ್ಟು ಲಾಸ್ ಆಗುತ್ತಂತೆ. ಓಕೆ, US ಬೇಸ್ಡ್ ಕಂಪನಿ ಅಥವಾ ಅದನ್ನ ಏನಾದ್ರು ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ. ಇನ್ ಕೇಸ್ ಆಫ್ ಓವರ್ಸೀಸ್ ಬಿಸ್ನೆಸ್ ಅಲ್ಲಿ ನಾವು ಆಪರ್ಚುನಿಟಿ ದಟ್ ಈಸ್ ವೆಂಡರ್ ಆಪ್ಷನ್ ನ ಚೂಸ್ ಮಾಡ್ಕೊಂಡ್ರೆ ಸಿ ಸಕ್ಸಸ್ 50% and failure is also 50%. that is 0.50 and 0.50% ವ್ಯಾಲ್ಯೂಸ್ ಅಥವಾ ಪ್ರಾಬಬಿಲಿಟಿ ಚಾನ್ಸಸ್ ಮತ್ತೆ ಸಕ್ಸಸ್ ಮತ್ತೆ ಫೇಲ್ಯೂರ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇನ್ ಕೇಸ್ ಏನಾದ್ರು 50% ಸಕ್ಸಸ್ ಆದ್ರೆ ವಾಟ್ ಈಸ್ ದ ಪ್ರಾಫಿಟಬಿಲಿಟಿ, $100K ಪ್ರಾಫಿಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ 50% ಸಕ್ಸಸ್ಗೆ. ಸೊ ಸಿಮಿಲರ್ಲಿ ಇನ್ ಕೇಸ್ ಆಫ್ ಓವರ್ಸೀಸ್ ವೆಂಡರ್ ಆಪ್ಷನ್ ಏನಾದ್ರು ಚೂಸ್ ಮಾಡ್ಕೊಂಡ್ರೆ ವಾಟ್ ಈಸ್ ದ ಲಾಸ್, ದಟ್ ಈಸ್ $15K
ಡಾಲರ್ಸ್ ಲಾಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ವಿಚ್ ಆಪ್ಷನ್ ಇಸ್ ಬೆಸ್ಟ್? ಅಲ್ಟಿಮೇಟ್ಲಿ ದ ಓವರ್ಸೀಸ್ ವೆಂಡರ್ ಆಪ್ಷನ್ ಇಸ್ ಬೆಸ್ಟ್. ಬಿಕಾಸ್ ಇಲ್ಲಿ 50% ಸಕ್ಸಸ್ ಅಥವಾ 50% ಫೇಲ್ಯೂರ್ ಇದ್ರೇನು 50%ಗೆ $120 ನಮಗೆ ಪ್ರಾಫಿಟ್ ಬರ್ತಾ ಇದೆ. ಇಲ್ಲಿ 80% ಸಕ್ಸಸ್ಗೆ $100 ಬರ್ತಾ ಇದೆ. ಬಟ್ in order to take the necessary decision we need the capital budget. ಸೊ ನಮ್ಮ ಹತ್ರ ಎಷ್ಟು ಅಮೌಂಟ್ ಇದೆ ಅದ್ರ ಬೇಸ್ ಮೇಲೆ ನಾವು ಡಿಸಿಷನ್ ತಗೋಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ವೆಂಡರ್ ಆಪ್ಷನ್ ಚೂಸ್ ಮಾಡೋದು ಕೊಟ್ಟಿದ್ದಾನೆ, ನಮ್ಮ ಹತ್ರ ಎಷ್ಟು ಅಮೌಂಟ್ ಇದೆ ಅದನ್ನ ಇಲ್ಲಿ ಕೊಟ್ಟಿಲ್ಲ. ಓಕೆ, ಸೊ ನಾವು ಪ್ರಾಬ್ಲಮ್ ಅಲ್ಲಿ ಮಾಡುವಾಗ ಔಟ್ಫ್ಲೋ ಕೊಟ್ಟಿರ್ತಾನೆ, ನಮ್ಮ ಹತ್ರ ಎಷ್ಟು ಅಮೌಂಟ್ ಇದೆ, ಇನ್ ಕೇಸ್ ಆ ಅಮೌಂಟ್ ಇಂದ ಡಿಫ್ರೆಂಟ್ ಆಲ್ಟರ್ನೇಟಿವ್ಸ್ ನ ಚೂಸ್ ಮಾಡ್ಕೊಂಡಿದ್ರೆ ಎಷ್ಟು % ಆಫ್ ಪ್ರಾಬಬಿಲಿಟಿ ಆಫ್ ಕ್ಯಾಶ್ ಇನ್ಫ್ಲೋಸ್ ಬರುತ್ತೆ, ಬೇಸ್ಡ್ ಆನ್ ಪ್ರಾಬಬಿಲಿಟಿ ನಾವು ಕ್ಯಾಲ್ಕುಲೇಷನ್ ಮಾಡ್ತಿದ್ದೀವಿ ಅಥವಾ ಮಾಡಬೇಕು. ಓಕೆ, ಸೊ ಅದನ್ನ ನಾನು ಎಕ್ಸಾಂಪಲ್ ಅಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಜಸ್ಟ್ ಡಿಸಿಷನ್ ಟ್ರೀ ಅನಾಲಿಸಿಸ್ ಇದೇ ತರ ಇರುತ್ತೆ. ಓಕೆ, ಸೊ ಕಾನ್ಸೆಪ್ಟ್ಸ್ ಏನಾದ್ರು ಕೊಟ್ಟಿದ್ರೆ ನಾವು ಇದೇ ತರನೇ ನಾವು ಸಾಲ್ವ್ ಮಾಡ್ತಾ ಬರಬೇಕು. ಓಕೆ, ಐ ವಿಲ್ ಟೆಲ್ ಯು ವಿತ್ ದ ಎಕ್ಸಾಂಪಲ್ ಪ್ರಾಬ್ಲಮ್ ಹೌ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದಿ ಪ್ರಾಬ್ಲಮ್ ಬೇಸ್ಡ್ ಆನ್ ದಿ ಡಿಸಿಷನ್ ಟ್ರೀ ಅನಾಲಿಸಿಸ್ ಮೆಥಡ್. ಓಕೆ, ಸೊ ನಾವು ಸಿ ದ ಮೀನಿಂಗ್. ಸೊ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಮೀನಿಂಗ್ ನ ನೋಡ್ಕೊಳ್ಳಿ. ಸಿ ಇನ್ ದಿಸ್ ಮಾಡರ್ನ್ ಬಿಸ್ನೆಸ್ ವರ್ಲ್ಡ್ putting the investment are become more complex and taking the decision in the risky situations. Okay, so ಈಗ ಇರೋ ಸಿಚುವೇಶನ್ ಅಂತ ಹೇಳಿದ್ರೆ, ಈಗ ಅಂದ್ರೆ ಕೋವಿಡ್ ಸಿಚುವೇಶನ್ ಅಲ್ಲ, ಬಟ್ ಸಿಚುವೇಶನ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ನ ಅಥವಾ ಇಟ್ ಈಸ್ ನಾಟ್ ಎ ಈಸಿ ಟಾಸ್ಕ್ ಟು ಸೆಲೆಕ್ಟ್ ದ ಬೆಸ್ಟ್ ಪ್ರಪೋಸಲ್ ಅಮಂಗ್ ದ ಮೆನಿ ಆಲ್ಟರ್ನೇಟಿವ್. ವಿ ಹ್ಯಾವ್ ಟು ಅನಲೈಸ್ ದಿ ಪ್ರಾಜೆಕ್ಟ್, ವಿ ಹ್ಯಾವ್ ಟು ಅನಲೈಸ್ ದಿ ಪ್ರಪೋಸಲ್ಸ್ ಬೇಸ್ಡ್ ಆನ್ ದಿ ರಿಸ್ಕ್ ಫ್ಯಾಕ್ಟರ್, ಬೇಸ್ಡ್ ಆನ್ ದಿ ಪ್ರಾಫಿಟಬಿಲಿಟಿ ಫ್ಯಾಕ್ಟರ್ ಅಂಡ್ ಬೇಸ್ಡ್ ಆನ್ ದಿ ಅವೈಲಬಲ್ ಕ್ಯಾಪಿಟಲ್ ಬಡ್ಜೆಟ್ ಆರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ರೈಟ್, ಸೊ it is not a very easy concept. So that's why in case of modern situation, so adu modern situation alli tumba experts irtare, to investment tactics na use ಮಾಡ್ತಾರೆ, strategies na use ಮಾಡ್ತಾರೆ. ಈ situations ಅಲ್ಲಿ ನಾವು ಪರ್ಫೆಕ್ಟ್ ಆಗಿ ಡಿಸಿಷನ್ ತಗೊಳ್ಬೇಕು. ಸೊ ಈ ಡಿಸಿಷನ್ ಟ್ರೀ ಬಂದ್ಬಿಟ್ಟು ಕರೆಕ್ಟ್ ಆಗಿ ನಮಗೆ ಅನಾಲಿಸಿಸ್ ಮಾಡೋದಕ್ಕೆ ಇದು ಒಂದು ಮೆಥಡ್ ಹೆಲ್ಪ್ ಮಾಡುತ್ತೆ. ಇನ್ವೆಸ್ಟ್ಮೆಂಟ್ ನ ಪ್ರಪೋಸಲ್ ಅಥವಾ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಅಥವಾ ಪ್ರಪೋಸಲ್ ನ ಒಂದು ಬೆಸ್ಟ್ ಪ್ರಪೋಸಲ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ಡಿಸಿಷನ್ ಟ್ರೀ ಅನ್ನೋದು ಒಂದು ಹೆಲ್ಪ್ ಮಾಡುತ್ತೆ. ಓಕೆ, ಸೊ ದ ಡಿಸಿಷನ್ ಟ್ರೀ ಅನಾಲಿಸಿಸ್ is helpful for taking the risky and complex decision. So in case ಏನಾದರೂ ಪ್ರಾಜೆಕ್ಟ್ ಅಲ್ಲಿ ತುಂಬಾ ರಿಸ್ಕಿ ಅಥವಾ ಕಾಂಪ್ಲೆಕ್ಸ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಏನಾದರೂ ಇದ್ರೆ ಈ ಡಿಸಿಷನ್ ಟ್ರೀ ಅನಾಲಿಸಿಸ್ ಬೇಸ್ ಮೇಲೆ, ಬೇಸ್ಡ್ ಆನ್ ದಿ ಪ್ರಾಬಬಿಲಿಟಿ ಆಫ್ ಸಕ್ಸಸ್ ಅಂಡ್ ಬೇಸ್ಡ್ ಆನ್ ದಿ ಪ್ರಾಬಬಿಲಿಟಿ ಆಫ್ ಫೇಲ್ಯೂರ್ ಮೇಲೆ ನಾವು ಡಿಸಿಷನ್ ನ ತಗೋಬಹುದು. ಒಂದು ಪ್ರಾಜೆಕ್ಟ್ ಅಥವಾ ಪ್ರಪೋಸಲ್ ಯಾವ ತರ ಬಿಸ್ನೆಸ್ ಗೆ ಹೆಲ್ಪ್ ಆಗುತ್ತೆ, ಯಾವ ತರ ಪ್ರಾಫಿಟಬಿಲಿಟಿನ ನಮಗೆ ತಂದು ಕೊಡುತ್ತೆ, ಸೊ ವೆದರ್ ದ ಪ್ರಾಫಿಟಬಿಲಿಟಿ ಇಸ್ ಅ ಕಂಟಿನ್ಯೂ ಆರ್ ನಾಟ್ ಅಂತ ಹೇಳ್ಬಿಟ್ಟು ಡಿಸಿಷನ್ಸ್ ನ ನಾವು ತಗೋಬಹುದು. ಯಾವ್ದು ಹೆಲ್ಪ್ ಆಗುತ್ತೆ? ಡಿಸಿಷನ್ ಟ್ರೀ ಅನಾಲಿಸಿಸ್ ಮೆಥಡ್ ನಮಗೆ ಹೆಲ್ಪ್ ಆಗುತ್ತೆ. ಯಾಕೆ, ಹೇಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಬಿಕಾಸ್ ಅಂಡರ್ ದಿಸ್ ಡಿಸಿಷನ್ ಟ್ರೀ ಅನಾಲಿಸಿಸ್ ಮೆಥಡ್ ಇಟ್ ಕನ್ಸಿಡರ್ಸ್ ದಿ ಆಲ್ ದ ಪಾಸಿಬಲ್ ಈವೆಂಟ್ಸ್ and each possible events are assigned to the probability. ಸೊ ಈ ಡಿಸಿಷನ್ ಟ್ರೀ ಅನಾಲಿಸಿಸ್ ಅಲ್ಲಿ ಯಾಕೆ ಕಾಂಪ್ಲೆಕ್ಸ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಹೆಲ್ಪ್ ಚೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಪ್ರಾಜೆಕ್ಟ್ ಅಥವಾ ಪ್ರಪೋಸಲ್ ಯಾವುದೇ ಈವೆಂಟ್ಸ್, ಅದು ಗುಡ್ ಆದ್ರೂ ಆಗಿರ್ಲಿ ಅಥವಾ ಬ್ಯಾಡ್ ಆದ್ರೂ ಆಗಿರ್ಲಿ ಅಥವಾ ನಾರ್ಮಲ್ ಸಿಚುವೇಶನ್ ಆದ್ರೂ ಆಗಿರ್ಲಿ, ಎಲ್ಲಾ ಈವೆಂಟ್ಸ್ ಖಂಡಿತ ಕನ್ಸಿಡರ್ ಮಾಡೇ ಮಾಡುತ್ತೆ. ಸೊ ಬೇಸ್ಡ್ ಆನ್ ದಿ ಕನ್ಸಿಡರೇಷನ್ ಆಫ್ ದಿ ಆಲ್ ದ ಸಿಚುವೇಶನ್ಸ್ ಆರ್ ಆಲ್ ದ ಈವೆಂಟ್ಸ್, ಇಟ್ ಮಸ್ಟ್ ಬಿ ಮ್ಯಾಚ್ ವಿತ್ ದ ಪಾಸಿಬಲ್ ಈವೆಂಟ್ಸ್ ಅಂಡ್ ಪಾಸಿಬಲ್ ಈವೆಂಟ್ಸ್ ದೆನ್ ಮ್ಯಾಚ್ ವಿತ್ ದ ಪಾಸಿಬಲ್ ಪ್ರಾಬಬಿಲಿಟೀಸ್ಗೆ ಮ್ಯಾಚ್ ಮಾಡಿ ಇದು ಡಿಸಿಷನ್ ತಗೊಳ್ಳೋದ್ರಿಂದ ಕಾಂಪ್ಲೆಕ್ಸ್ ಇನ್ವೆಸ್ಟ್ಮೆಂಟ್, ಕಾಂಪ್ಲೆಕ್ಸ್ ಸಿಚುವೇಶನ್ಸ್ ಅಲ್ಲೂ ಡಿಸಿಷನ್ ಟ್ರೀನ ಯೂಸ್ ಮಾಡಿಕೊಂಡು ಡಿಸಿಷನ್ ತಗೋಬಹುದು. ಯಾವ ಒಂದು ಪ್ರಾಜೆಕ್ಟ್ ಕಂಪನಿಗೆ ಅಥವಾ ಆರ್ಗನೈಸೇಷನ್ಗೆ ಬೆನಿಫಿಟ್ ಅಥವಾ ಪ್ರಾಫಿಟಬಿಲಿಟಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ನಾವು ಡಿಸಿಷನ್ ಟ್ರೀ ಅನಾಲಿಸಿಸ್ ಮೆಥಡ್ ಅಲ್ಲಿ ನಾವು ಡಿಸಿಷನ್ಸ್ ನ ತಗೋಬಹುದು. ಸೊ ಈ ತರ ಟ್ರೀ ಡಯಾಗ್ರಾಮ್ಸ್ ನ ಮೆನ್ಷನ್ ಮಾಡಿ ಟ್ರೀ ಡಯಾಗ್ರಾಮ್ ಮುಖಾಂತರ ನಾವು ಅನಾಲಿಸಿಸ್ ಮಾಡೋದ್ರಿಂದ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವ ಒಂದು ಪ್ರಾಜೆಕ್ಟ್ ಕರೆಕ್ಟ್ ಆಗಿ ನಮಗೆ ಪ್ರಾಫಿಟಬಿಲಿಟಿ ಕೊಡುತ್ತೆ, ಲಾಸ್ ಇಲ್ದಿರಾ. ಓಕೆ, ಸೊ ಈ ಡಿಸಿಷನ್ ಟ್ರೀ ಅನಾಲಿಸಿಸ್ ಅಲ್ಲಿ ನಾವು ಡಿಸಿಷನ್ಸ್ ನ ತಗೋಬೇಕು ಅಂತ ಹೇಳಿದ್ರೆ ದರ್ ಇಸ್ ಅ ಸವರಲ್ ಸ್ಟೆಪ್ಸ್ ವಿ ಆರ್ ಗೋಯಿಂಗ್ ಟು ಫಾಲೋ. ಸೊ ಅದರಲ್ಲಿ ಫಸ್ಟ್ ಒನ್ ಏನು, ಡಿಫೈನ್ ದಿ ಪ್ರಾಬ್ಲಮ್. ಸೊ ದಿಸ್ ಇಸ್ ದ ಜನರಲ್ ಕಾನ್ಸೆಪ್ಟ್. ಓಕೆ, ಸೊ ನಾನು ಇದು ಜಸ್ಟ್ ಮೆನ್ಷನ್ ಮಾಡಿದ್ದೀನಿ ಯಾವ ತರ ನಾವು ಡಿಸಿಷನ್ ಟ್ರೀ ಅನಾಲಿಸಿಸ್ ಅಲ್ಲಿ ಡಿಸಿಷನ್ ನ ತಗೊಳ್ತೀವಿ ಅನ್ನೋದಕ್ಕೆ. ಸೊ ಇನ್ ಕೇಸ್ ಡಿಸಿಷನ್ ಟ್ರೀ ಅನಾಲಿಸಿಸ್ ಫಾರ್ ಎಕ್ಸಾಂಪಲ್ ಒಂದು 2 ಪ್ರಾಜೆಕ್ಟ್ ಇರುತ್ತೆ, ಅದರಲ್ಲಿ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ಒಂದು 5 lakhs ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರುತ್ತೆ. ಸೊ ಕ್ಯಾಶ್ ಫ್ಲೋಸ್ ಏನೋ ಕೊಟ್ಟಿದ್ದಾರೆ, ಬೇಸ್ಡ್ ಆನ್ ದಿ ಪ್ರಾಬಬಿಲಿಟಿ ಇಷ್ಟು ಕ್ಯಾಶ್ ಫ್ಲೋಸ್ ಬರುತ್ತೆ ಅಂತ ಹೇಳ್ಬಿಟ್ಟು, ಅದು ಪ್ರಾಬಬಿಲಿಟಿ ಟೆಕ್ನಿಕಲಿ ನಿಮ್ಗೆ ಕ್ಯಾಶ್ ಫ್ಲೋಸ್ ಮತ್ತೆ ಪ್ರಾಬಬಿಲಿಟಿ ವ್ಯಾಲ್ಯೂಸ್ ಯಾವ ತರ ಕೊಡ್ತಾರೆ ಅಂದ್ರೆ ನಿಮ್ಗೆ ಗೊತ್ತಿದೆ. ಓಕೆ, ಆ ತರ ಏನೋ ಕ್ಯಾಶ್ ಫ್ಲೋಸ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. ಈಗ ಅನ್ಕೊಂಡಾಗ ವಾಟ್ ಈಸ್ ದ ಔಟ್ಫ್ಲೋ ರಿಕ್ವೈರ್ಡ್ ಫಾರ್ ದ ಪ್ರಾಜೆಕ್ಟ್ಸ್, ದಟ್ ಈಸ್ 5 lakhs and 5 lakhs. ಈಗ ಪ್ರಾಜೆಕ್ಟ್ ನ ನಾವು ಅನಾಲಿಸಿಸ್ ಮಾಡಬೇಕು. ಈ ಡಿಸಿಷನ್ ಟ್ರೀ ಮೆಥಡ್ ಅಲ್ಲಿ ನಾವು ಅನಾಲಿಸಿಸ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಬಂದ್ಬಿಟ್ಟು ಡಿಫೈನ್ ದಿ ಪ್ರಾಬ್ಲಮ್. ಸೊ ಫಸ್ಟ್ ಆ ಪ್ರಾಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಫಸ್ಟ್ ಐಡೆಂಟಿಫಿಕೇಶನ್ ಮಾಡ್ಕೋಬೇಕು. ಓಕೆ, ಸೊ ಪ್ರಾಬ್ಲಮ್ ನ ಐಡೆಂಟಿಫಿಕೇಶನ್ ಮಾಡ್ಕೊಂಡಾಗ, ಸೊ
ಈ ಪ್ರಾಬ್ಲಮ್ ಅಂತ ಹೇಳಿದ್ರೆ ಐದರ್ ಇಂಟರ್ನಲ್ ಫ್ಯಾಕ್ಟರ್ ಎಕ್ಸ್ಟರ್ನಲ್ ಫ್ಯಾಕ್ಟರ್. ಓಕೆ, ನಮ್ಮ ಹತ್ರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಗ್ಗೆನೂ ನಾವು ಅನಾಲಿಸಿಸ್ ಮಾಡಬೇಕು. ಎಷ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದೆ, ನಮ್ಮ ಕೈಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗುತ್ತಾ, ಅಥವಾ ಡಿಫ್ರೆಂಟ್ ಪ್ರಪೋಸಲ್ಸ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ, ಅಥವಾ ಇನ್ವೆಸ್ಟ್ಮೆಂಟ್ ಔಟ್ಫ್ಲೋ ಬೇಕು, ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಎಷ್ಟು ಅಮೌಂಟ್ ಬೇಕು. ಸೊ ವೆದರ್ ದಿಸ್ ಅಮೌಂಟ್ ವಿಲ್ ಬಿ ಈಕ್ವಲ್ ಟು ಅವರ್ ಕ್ಯಾಶ್ ಔಟ್ಫ್ಲೋ ಆರ್ ನಾಟ್ ಅಂತ ಹೇಳ್ಬಿಟ್ಟು ಡಿಸಿಷನ್ನ ಅಥವಾ ಪ್ರಾಬ್ಲಮ್ಸ್ನ ಏನಾದರೂ ಇನ್ನೂ ಏನಾದರೂ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ ಫಸ್ಟ್ ಐಡೆಂಟಿಫೈ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್, ಅಕಾರ್ಡಿಂಗ್ ಟು ಅವರ್ cash outflow we are going to match the each and every proposals. Therefore second step ಏನು ಹೇಳುತ್ತೆ ಅಂತ ಹೇಳಿದ್ರೆ ಇವ್ಯಾಲ್ಯೂಯೇಟಿಂಗ್ ದಿ ಡಿಫ್ರೆಂಟ್ ಆಲ್ಟರ್ನೇಟಿವ್ಸ್. ಎಷ್ಟು ಆಲ್ಟರ್ನೇಟಿವ್ಸ್ ನಮ್ಮ ಪ್ರಾಜೆಕ್ಟ್ಸ್ಗೆ ಅಥವಾ ನಮ್ಮ ಔಟ್ಫ್ಲೋಗೆ ರೀಚ್ ಆಗುತ್ತೋ ಅಥವಾ ನಮ್ಮ ಔಟ್ಫ್ಲೋಗೆ ಈಕ್ವಲ್ ಆಗಿರುತ್ತೋ ಆ ಎಲ್ಲ ಪ್ರಾಜೆಕ್ಟ್ಸ್ನ ಎವ್ಯಾಲ್ಯೂಯೇಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇಂಡಿಕೇಟಿಂಗ್ ದಿ ಡಿಸಿಷನ್ ಪಾಯಿಂಟ್ಸ್. ಸೊ ಡಿಸಿಷನ್ ಪಾಯಿಂಟ್ಸ್ ಅಂತ ಹೇಳಿದ್ರೆ ಈ ಆಲ್ಟರ್ನೇಟಿವ್ ನಮಗೆ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಈ ಆಲ್ಟರ್ನೇಟಿವ್ ಬೇಸ್ ಮೇಲೆ ಡಿಫ್ರೆಂಟ್ ಟೆಕ್ನಿಕ್ಸ್ ನ ಅಪ್ಲೈ ಮಾಡಿ ನಾವು ಡಿಸಿಷನ್ಸ್ ತಗೋಬೇಕಂದ್ರೆ ಒಂದು ಡಿಸಿಷನ್ ಪಾಯಿಂಟ್ಸ್ ನ ನಾವು ನೋಟ್ ಡೌನ್ ಮಾಡಬೇಕು. ಅಂದ್ರೆ ಡಿಸಿಷನ್ ಪಾಯಿಂಟ್ಸ್ ಅಂತ ಹೇಳಿದ್ರೆ ಪ್ರಾಫಿಟ್ ಎಷ್ಟು ಕೊಡುತ್ತೆ, ಅಥವಾ ಲಾಸ್ ಎಷ್ಟಾಗಬಹುದು, ಅಂದ್ರೆ ಸಕ್ಸಸ್ ಎಷ್ಟು ಆಗಬಹುದು, ಅಥವಾ ಫೇಲ್ಯೂರ್ ಚಾನ್ಸಸ್ ಎಷ್ಟಿರುತ್ತೆ. ಓಕೆ, ಸೊ ನೆಗೆಟಿವ್ ಆಗಿ ಎಷ್ಟು ಪರ್ಸೆಂಟ್ ಎಫೆಕ್ಟ್ ಆಗುತ್ತೆ, ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ರಿಸ್ಕ್ ಇನ್ವಾಲ್ವ್ ಇನ್ ದ ಪರ್ಟಿಕ್ಯುಲರ್ ಪ್ರಾಜೆಕ್ಟ್. ಸೊ ಈ ತರ ಡಿಸಿಷನ್ ತಗೊಳ್ಳೋದಕ್ಕೆ ಯಾವ್ಯಾವೆಲ್ಲ ಪಾಯಿಂಟ್ಸ್ ಹೆಲ್ಪ್ ಆಗುತ್ತೋ ಅದನ್ನೆಲ್ಲ ನಾವು ಪಾಯಿಂಟ್ ಔಟ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಆಫ್ಟರ್ ಇವ್ಯಾಲ್ಯೂಯೇಟಿಂಗ್ ದಿ ಡಿಫ್ರೆಂಟ್ ಆಲ್ಟರ್ನೇಟಿವ್ಸ್. Next, assign the probability of minority na. Okay, monetary values. Okay, so assign the probability of monetary values. Okay, so ಈಗ ನಾವು ಡಿಸಿಷನ್ ಪಾಯಿಂಟ್ಸ್ ನ ಐಡೆಂಟಿಫೈ ಮಾಡಿಕೊಂಡಿದ್ದಾದ್ಮೇಲೆ ಫಾರ್ ಎಕ್ಸಾಂಪಲ್ ಈಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಅನ್ಕೊಳ್ಳಿ, ಅಥವಾ ಫಾರ್ ಎಕ್ಸಾಂಪಲ್ ಕ್ಯಾಶ್ ಫ್ಲೋಸ್ ಅಂತ ಅನ್ಕೊಳ್ಳಿ. ಇನ್ ಕೇಸ್ ಏನಾದರೂ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಏನಾದರೂ ಕೊಟ್ಟಿದ್ರೆ ಪ್ರಾಬಬಿಲಿಟಿ ಅವರೇ ಕ್ಯಾಲ್ಕುಲೇಷನ್ ಮಾಡಿದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೇಲೆ ಡಿಸಿಷನ್ ತಗೊಳ್ತೀವಿ. ಸೊ ಎಕ್ಸ್ಪೆಕ್ಟೆಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಏನಾದರೂ ಕ್ಯಾಲ್ಕುಲೇಷನ್ ಮಾಡೋಕೆ ಕೇಳಿದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಪ್ರಾಬಬಿಲಿಟಿಗೆ ಮಲ್ಟಿಪ್ಲೈ ಮಾಡಿ ನಾವು ಎಕ್ಸ್ಪೆಕ್ಟೆಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೇಲೆ ಡಿಸಿಷನ್ ತಗೊಳ್ತೀವಿ. ಓಕೆ, ಸೊ ದಟ್ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ದಟ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಇನ್ ಮಾನಿಟರಿ ವ್ಯಾಲ್ಯೂಸ್ ಬೈ ಬೇಸ್ಡ್ ಆನ್ ದಿ ಪ್ರಾಬಬಿಲಿಟಿ ಟೆಕ್ನಿಕ್. ಇನ್ ಕೇಸ್ ಏನಾದರೂ ಕ್ಯಾಶ್ ಫ್ಲೋಸ್ ಕೊಟ್ಟಿದ್ರಾ, ಫಸ್ಟ್ ಕ್ಯಾಶ್ ಫ್ಲೋಸ್ಗೆ ಪ್ರಾಬಬಿಲಿಟಿನ ಆಡ್ ಮಾಡ್ತೀವಿ. ಸೊ ಅಂದ್ರೆ ಪ್ರಾಬಬಿಲಿಟಿನ ಆಡ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಾಬಬಿಲಿಟಿನ ಮಲ್ಟಿಪ್ಲೈ ಮಾಡ್ತೀವಿ. ಓಕೆ, ಸೊ ಪ್ರಾಬಬಿಲಿಟಿನ ಕನ್ಸಿಡರೇಷನ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಏನಾದರೂ ಕೊಟ್ಟಿದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ಮಲ್ಟಿಪ್ಲೈ ಮಾಡಿ ನೆಕ್ಸ್ಟ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಓಕೆ, ಸೊ ಅದು ಎಕ್ಸ್ಪೆಕ್ಟೆಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಲ್ಲ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕೊಟ್ಟಿದ್ರೆ ಪ್ರಾಬಬಿಲಿಟಿ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿದ್ರೆ ನೆಕ್ಸ್ಟ್ ಎಕ್ಸ್ಪೆಕ್ಟೆಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇಲ್ಲ ಅದು ಹೇಳ್ತೀನಿ ಯಾವ ತರ ಅಂತ ಹೇಳ್ಬಿಟ್ಟು. ಓಕೆ, ಪ್ರಾಬ್ಲಮ್ನ ಕೊಟ್ಟಾಗ ನಿಮ್ಗೆ ಇನ್ನು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಜಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಸ್ಟೆಪ್. ಫಸ್ಟ್ ಡಿಫೈನ್ ದಿ ಪ್ರಾಬ್ಲಮ್ ಏನಿದೆ ಅಂತ ಹೇಳ್ಬಿಟ್ಟು ಡಿಫೈನ್ ಮಾಡ್ಕೋಬೇಕು. ಸೆಕೆಂಡ್ ಒನ್ ಡಿಫ್ರೆಂಟ್ ಆಲ್ಟರ್ನೇಟಿವ್ಸ್ ನ ಎವ್ಯಾಲ್ಯೂಯೇಟ್ ಮಾಡ್ಕೋಬೇಕು. ಥರ್ಡ್ ಒನ್ ಬಂದ್ಬಿಟ್ಟು ಡಿಸಿಷನ್ಗೆ ಹೆಲ್ಪ್ ಆಗೋ ಪಾಯಿಂಟ್ಸ್ ನ ಬಂದ್ಬಿಟ್ಟು ನಾವು ನೋಟ್ ಡೌನ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಬಬಿಲಿಟಿ ಬೇಸ್ ಮೇಲೆ ಎಷ್ಟು ಪರ್ಸೆಂಟೇಜ್, ಎಷ್ಟು ಅಮೌಂಟ್ ಲಾಸ್ ಆಗುತ್ತೆ, ಎಷ್ಟು ಅಮೌಂಟ್ ಪ್ರಾಫಿಟ್ ಆಗಬಹುದು, ಎಷ್ಟು ಅಮೌಂಟ್ ರಿಸ್ಕ್ ಅಂತ ಹೇಳಿ, ಎಷ್ಟು ಪರ್ಸೆಂಟೇಜ್ ಆಫ್ ರಿಸ್ಕ್ ಇನ್ವಾಲ್ವ್ ಆಗಿದೆ, ಎಷ್ಟು ಪರ್ಸೆಂಟೇಜ್ ಆಫ್ ರಿಸ್ಕ್ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದಾದ್ಮೇಲೆ ಆ ವ್ಯಾಲ್ಯೂಸ್ ಏನಿದೆ ಫೋರ್ತ್ ಇದರಲ್ಲಿ ಮಾನಿಟರಿ ವ್ಯಾಲ್ಯೂಸ್ ನಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೊಂಡಿರ್ತೀವಿ. ಮಾನಿಟರಿ ವ್ಯಾಲ್ಯೂಸ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದು ಆದ್ಮೇಲೆ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಅನಲೈಸ್ ದಿ ಆಲ್ಟರ್ನೇಟಿವ್ ವೆದರ್ ದ ಸೆಲೆಕ್ಟೆಡ್ ಆಲ್ಟರ್ನೇಟಿವ್ ವಿಲ್ ಗಿವ್ ದ ಟ್ರೂ ಪ್ರಾಫಿಟ್ ಆರ್ ನಾಟ್. ಸೆಲೆಕ್ಟೆಡ್ ಮಾಡ್ಕೊಂಡಿರೋದ್ಮೇಲೆ ಅಥವಾ ಡಿಸಿಷನ್ ಪಾಯಿಂಟ್ಸ್ ಮೇಲೆ ಆ ಸೆಲೆಕ್ಟ್ ಮಾಡಿರೋ ಪ್ರಾಜೆಕ್ಟ್ಸ್ ನ ಅನಾಲಿಸಿಸ್ ಮಾಡಬೇಕು. ಕರೆಕ್ಟ್ ಆಗಿ ನಾವು ಅನ್ಕೊಂಡಿದ್ದಂಗೆ ಅದು ಪ್ರಾಫಿಟಬಿಲಿಟಿ ಅಥವಾ ಪ್ರಾಫಿಟ್ ಕೊಡುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನಾವು ಅನಾಲಿಸಿಸ್ ಮಾಡಬೇಕು. ಸೊ ಇದನ್ನೆಲ್ಲ ಫಾಲೋ ಮಾಡಿದ್ರೆ ನಾವು ಡಿಸಿಷನ್ ಟ್ರೀ ಅನಾಲಿಸಿಸ್ ನಲ್ಲಿ ನಾವು ಡಿಸಿಷನ್ ನ ಕರೆಕ್ಟ್ ಆಗಿ ತಗೋಬಹುದು. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಡಿಸಿಷನ್ ಟ್ರೀ ಅನಾಲಿಸಿಸ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಯುವರ್ ಸೆಕ್ಷನ್ ಸಿ, ದಟ್ ಈಸ್ ಫಾರ್ 12 ಮಾರ್ಕ್ಸ್ ಐ ಥಿಂಕ್. ಓಕೆ, ಸೊ ಈಗ ಎಕ್ಸಾಂಪಲ್ ಪ್ರಾಬ್ಲಮ್ ನ ನಾವು ಡಿಸ್ಕಷನ್ ಮಾಡೋಣ. ಸೊ ಇದೇ ತರ ಇರುತ್ತೆ ಪ್ರಾಬ್ಲಮ್ ಇನ್ ಕೇಸ್ ಏನಾದ್ರು ಎಕ್ಸಾಮ್ ಅಲ್ಲಿ ಕೊಟ್ರೆ. ಲೆಟ್ ಮಿ ಡಿಸ್ಕಸ್ ಹೌ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದಿ ಇಲ್ಲಸ್ಟ್ರೇಷನ್ ಬೇಸ್ಡ್ ಆನ್ ದಿ ಡಿಸಿಷನ್ ಟ್ರೀ ಅನಾಲಿಸಿಸ್ ಅಲ್ಲಿ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಲೆಟ್ಸ್ ಟೇಕ್ ಡೌನ್ ದಿ ಎಕ್ಸಾಂಪಲ್ ಪ್ರಾಬ್ಲಮ್. ಫಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳಿ. ದಟ್ ಈಸ್ ಬೇಸ್ಡ್ ಆನ್ ದಿ ಡಿಸಿಷನ್ ಟ್ರೀ ಅನಾಲಿಸಿಸ್. ಓಕೆ, ಸಿ example problem related to decision tree analysis. Mr. Kumar is considering an investment proposal of rupees 40,000. Okay, so ಈಗ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಅಂತ ಹೇಳಿದ್ರೆ ಎಷ್ಟು ಅಮೌಂಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸ್ಪೆಂಡ್ ಮಾಡೋದಕ್ಕೆ ಅವ್ರು ರೆಡಿ ಇದ್ದಾರೆ ಮಿಸ್ಟರ್ ಕುಮಾರ್ ಅವರು? 40,000 ಅಲ್ವಾ? ಸೊ ಈಗ 40,000 ನಮ್ಮ ಹತ್ರ ಇದೆ. ನಾವು ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಮಾಡ್ಬೇಕಂದ್ರೆ ನಮ್ಮ ಹತ್ರ 40,000 ನಾನು ರೆಡಿಯಾಗಿ ಇಟ್ಕೊಂಡಿದ್ದೀನಿ ಕ್ಯಾಪಿಟಲ್ ಮೇಲೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ದಟ್ ಈಸ್ ದ ಕ್ಯಾಶ್ ಔಟ್ಫ್ಲೋ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರೇಷನ್ ಮಾಡಬಹುದು ದಿಸ್ 40,000. ಓಕೆ, ನೆಕ್ಸ್ಟ್ ದ ಎಕ್ಸ್ಪೆಕ್ಟೆಡ್ returns during the life of the investments are as follows. So expected returns, so ಇಲ್ಲಿ ನೋಡಿ just make an underline. Okay, so 40,000 is the initial cash outflow and
ದೇ ಆರ್ ಮೆನ್ಷನ್ಡ್ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಈ ಕಾನ್ಸೆಪ್ಟ್ ಏನಕ್ಕೆ ನಾನು ಅಂಡರ್ಲೈನ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ನಾನು ಹೇಳ್ತೀನಿ. ಅಂದ್ರೆ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡುವಾಗ ಯಾಕೆ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಅಂಡರ್ಲೈನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಬಿಕಾಸ್ ದಿಸ್ ಈಸ್ ಅ ಹಿಂಟ್ ಟು ಕ್ಯಾಲ್ಕುಲೇಟ್ ದಿ ಎಕ್ಸ್ಪೆಕ್ಟೆಡ್ ರಿಟರ್ನ್ ಬೇಸ್ಡ್ ಆನ್ ದಿ ಗಿವನ್ ಇನ್ಫಾರ್ಮೇಶನ್. ಸೊ ದಟ್ಸ್ ವೈ ಐ ವಾಸ್ ಅಂಡರ್ಲೈನ್ಡ್ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್. ಓಕೆ, ಸೊ ಇಲ್ಲಿ next concept nodi. So Mr. Kumar is considering an investment proposal of rupees 40,000. The expected returns during the life of the project or life of the investment are as follows. So ಈಗ ಫಸ್ಟ್ ಇಯರ್ ಬಂದ್ಬಿಟ್ಟು ನೋಡಿ, ಸೊ ಈ ತರ ಪ್ರಾಬ್ಲಮ್ ಇದೇ ತರ ಕೊಡ್ತಾರೆ ಇನ್ ಕೇಸ್ ಏನಾದ್ರು ಡಿಸಿಷನ್ ಟ್ರೀ ಬೇಸ್ ಮೇಲೆ ಏನಾದ್ರು ಕೇಳಿದ್ರೆ. ಸೊ ಇದನ್ನ ನಾವು ಯಾವ ತರ ಸೊಲ್ಯೂಷನ್ ಮಾಡುವಾಗ ಬರ್ಕೊಳ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಅಂಡ್ ಆಲ್ಸೋ ಹೌ ವಿ ಆರ್ ಗೋಯಿಂಗ್ ಟು ಅಲೋಕೇಟ್ ದಿ ಅಮೌಂಟ್ ಅಂಡ್ ಹೌ ವಿ ಆರ್ ಗೋಯಿಂಗ್ ಟು consider the events and events values and cash flows and probabilities for the each event. This is also very important in case of decision tree analysis. Okay, so ಅದಕ್ಕೆ ನಾನು ಪದೇ ಪದೇ ಹೇಳ್ತೀನಿ, ನೋಡ್ಕೊಳ್ಳಿ. ಸೊ ಇಯರ್ 1, ಓಕೆ, ಸೊ ಇಯರ್ 1 ನಲ್ಲಿ ಎಷ್ಟು ಈವೆಂಟ್ಸ್ ಇದೆ? 3 ಈವೆಂಟ್ಸ್ ಇದೆ. ಓಕೆ, ದಟ್ ಈಸ್ 1 2 3 ಅಲ್ವಾ? ಸೊ ಈಗ ಫಸ್ಟ್ ಈವೆಂಟ್ಗೆ ಕ್ಯಾಶ್ ಇನ್ಫ್ಲೋ ಫಸ್ಟ್ ಇಯರ್ ಎಷ್ಟು ಬರ್ತಿದೆ? 16,000. ಸೊ ಸೆಕೆಂಡ್ ಈವೆಂಟ್ಗೆ ಫಸ್ಟ್ ಇಯರ್ 24,000. ಥರ್ಡ್ ಈವೆಂಟ್ಗೆ ಫಸ್ಟ್ ಇಯರ್ ಎಷ್ಟು ಬರ್ತಿದೆ? 20,000 ಬರ್ತಿದೆ. ಓಕೆ, ಸೊ ದ ಪ್ರಾಬಬಿಲಿಟಿ ಆಫ್ ದಿ ಈಚ್ ಈವೆಂಟ್ ಎಷ್ಟಿದೆ? 0.3, 0.5, 0.2. okay, so the probability of each event 0.3, 0.5 and 0.2. so first event ಗೆ 0.3 probability ಇದೆ ಅಂದ್ರೆ 16,000 expect ಮಾಡ್ತಿದ್ದಾರೆ, but 0.3 30% is the probability of getting that cash inflow for the business organization ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಸೆಕೆಂಡ್ ಇವೆಂಟ್ ಗೆ 24,000 ಎಕ್ಸ್ಪೆಕ್ಟ್ ಮಾಡಿದ್ರೆ 0.50% is the chances of getting that 24,000. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಥರ್ಡ್ ಇವೆಂಟ್ ಗೆ 20,000 ಎಕ್ಸ್ಪೆಕ್ಟ್ ಮಾಡ್ತಿದ್ರೆ, ಬಟ್ ಓನ್ಲಿ ದ 20% of the probability of getting that cash inflow for the business organization. ಓಕೆ, ಈಗ ಇಯರ್ 1 ಕ್ಯಾಶ್ ಇನ್ಫ್ಲೋಸ್ ನಾವು ಕರೆಕ್ಟ್ ಆಗಿ ನೋಡ್ಕೊಂಡಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಯರ್ 2. ಸೊ ದೇರ್ ಇಸ್ ಅ ಲಿಂಕ್ ಬಿಟ್ವೀನ್ ದಿಸ್ ಫಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ ಅಂಡ್ ಸೆಕೆಂಡ್ ಇಯರ್ ಕ್ಯಾಶ್ ಇನ್ಫ್ಲೋ. ಸೊ ಇಲ್ಲಿ 1 ಇಯರ್ ಫಸ್ಟ್ ಇಯರ್ಗೆ ಮಾತ್ರ ಇದೆಲ್ಲ ಕೊಟ್ಟಿದ್ದಾರೆ, ಅದನ್ನ ನೆನ್ಪಿಟ್ಕೊಳ್ಳಿ. ಈಗ ಸೆಕೆಂಡ್ ಇಯರ್ ಆದ್ಮೇಲೆ ನೆಕ್ಸ್ಟ್ ಹೆಡ್ಡಿಂಗ್ ಕೊಟ್ಟಿದ್ದಾರೆ ನೋಡಿ, ಕ್ಯಾಶ್ ಫ್ಲೋಸ್ ಇನ್ ಇಯರ್ 1 ಆರ್. ಎಲ್ಲಿದೆ ಕ್ಯಾಶ್ ಫ್ಲೋಸ್ ಇಯರ್ 1? ನೋಡಿ ಇಲ್ಲಿ ಈವೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈವೆಂಟ್ ಅಂತ ಇದೆ ಅಲ್ವಾ? ಸೊ ಈವೆಂಟ್ ಅಂತ ಕೊಟ್ಟು ಇಲ್ಲಿ ಡಿಫ್ರೆಂಟ್ ಈವೆಂಟ್ಸ್ ಕೊಟ್ಟಿದ್ದಾರೆ 1 2 3 ಅಗೈನ್, ರೈಟ್? ಸೊ ಇಲ್ಲಿ ಈವೆಂಟ್ಗೆ ಇಲ್ಲಿ ಅಮೌಂಟ್ಸ್ ಕೊಟ್ಟಿದ್ದಾರೆ ನೋಡಿ, ಏನಂತ 16,000, 24,000 ಅಂಡ್ 20,000 ಕೊಟ್ಟಿದ್ದಾರೆ ಅಲ್ವಾ? ಸೊ ಈ 16,000 ಅಂಡ್ 20,000 ಅಂಡ್ 24,000 ಅಂಡ್ 20,000 ಎಲ್ಲಿದೆ? ಸೊ ನೋಡಿ ಇಲ್ಲಿದೆ ಇಯರ್ 1 ನಲ್ಲಿ. ಅಲ್ಲಿಗೆ ಫಸ್ಟ್ ಇಯರ್ ಫಸ್ಟ್ ಇವೆಂಟ್ 16,000, ಇಲ್ಲಿ ಇಯರ್ 1 16,000 ಇಲ್ಲಿ ಇದೆ, ನೆಕ್ಸ್ಟ್ ಇಲ್ಲಿ 24,000, ಇಲ್ಲಿ 24,000, ಇಲ್ಲಿ 24,000, ಇಲ್ಲಿ 20,000, ಇಲ್ಲಿ 20,000 ಇದೆ. ಓಕೆ, ಸೊ ಈಗ ಫಸ್ಟ್ ಇಯರ್ ಅಲ್ಲಿ 3 ಈವೆಂಟ್ಸ್ ಇದೆ. ಓಕೆ, ದಟ್ ಈಸ್ 16,000. ಐ ಸಿ 3 ಈವೆಂಟ್ಸ್ಗೂ 16,000, 24,000, 20,000 ಬೇಸ್ಡ್ ಆನ್ ದಿ ಪ್ರಾಬಬಿಲಿಟಿ ಅಲ್ಲಿ ಕ್ಯಾಶ್ ಇನ್ಫ್ಲೋ ಆಗ್ತಿದೆ. ಸೊ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋನ ಫಾಲೋ ಮಾಡ್ತಾ ಇದೆ. ದಟ್ಸ್ ವೈ ಇನ್ ಸೆಕೆಂಡ್ ಇಯರ್ ದೇ ಮೆನ್ಷನ್ಡ್ ದಟ್ ದ ಕ್ಯಾಶ್ ಫ್ಲೋ ಇನ್ ದ ಇಯರ್ 1 ಆರ್ 16,000 ಫರ್ದರ್ ಕ್ಲಾಸಿಫಿಕೇಶನ್ ಆಗ್ತಾ ಇದೆ 3 ಈವೆಂಟ್ಸ್ ಆಗಿ. ಓಕೆ, ಸೊ ಈ 16,000 ಫರ್ದರ್ ಕ್ಲಾಸಿಫಿಕೇಶನ್ ಆಗ್ತಿದೆ 3 ಈವೆಂಟ್ಸ್ ಆಗಿ, ಈವೆಂಟ್ 1, ಈವೆಂಟ್ 2, ಈವೆಂಟ್ 3. ಓಕೆ, ಸೊ 16,000 ಫಸ್ಟ್ ಇಯರ್ ಯಾವಾಗ ಕ್ಯಾಶ್ ಇನ್ಫ್ಲೋ ಇರುತ್ತೋ ಆಗ ಮತ್ತೆ ಫಸ್ಟ್ ಈವೆಂಟ್ಗೆ 30,000, ಸೆಕೆಂಡ್ ಈವೆಂಟ್ಗೆ 40,000, ಥರ್ಡ್ ಈವೆಂಟ್ಗೆ 50,000 ಬರ್ತಿದೆ ಬೇಸ್ಡ್ ಆನ್ ದಿಸ್ ಪ್ರಾಬಬಿಲಿಟಿ. ಸೊ ಯಾವಾಗ 24,000 ಫಸ್ಟ್ ಇಯರ್ ಬಂದ್ಬಿಟ್ಟು ಕ್ಯಾಶ್ ಇನ್ಫ್ಲೋ ಇರುತ್ತೋ ಆಗ ಮತ್ತೆ ಪ್ರಾಜೆಕ್ಟ್ ಸೆಗ್ರಿಗೇಟ್ ಆಗಿ ಫಸ್ಟ್ ಈವೆಂಟ್ 40,000, ಸೆಕೆಂಡ್ ಈವೆಂಟ್ 60,000, ಥರ್ಡ್ ಈವೆಂಟ್ 80,000 ಬರ್ತಾ ಇದೆ. ನೆಕ್ಸ್ಟ್ ಇಯರ್ 3 ಸಾರಿ ಇಯರ್ 1 ನಲ್ಲಿ ಥರ್ಡ್ ಈವೆಂಟ್ 20,000 ಏನಾದರೂ ಇನ್ಫ್ಲೋ ಇದ್ದಾಗ ಮತ್ತೆ ಈ ಈವೆಂಟ್ ಬಂದ್ಬಿಟ್ಟು ಫರ್ದರ್ 3 ಈವೆಂಟ್ ಆಗಿ ಕ್ಲಾಸಿಫಿಕೇಶನ್ ಆಗಿ ಫಸ್ಟ್ ಈವೆಂಟ್ 5,000, ಸೆಕೆಂಡ್ ಈವೆಂಟ್ 8,000, ಥರ್ಡ್ ಈವೆಂಟ್ 12,000 ಬರ್ತಾ ಇದೆ ಬೇಸ್ಡ್ ಆನ್ ದಿಸ್ ಪ್ರಾಬಬಿಲಿಟಿ. ಇದು ಜನರಲ್ ಆಗಿ ನಾವು ಡಿಸಿಷನ್ ಟ್ರೀ ನಲ್ಲಿ ಬರೀಬೇಕು ಅಂತ ಹೇಳಿದ್ರೆ ಯಾವ ತರ ಬರಿತೀವಿ ಅನ್ನೋದು ಮೇಜರ್ ಅಂಡ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಸೊ ಈಗ ನೋಡಿ ಫಸ್ಟ್ ಬಂದ್ಬಿಟ್ಟು ಏನಿದೆ, ದಟ್ ಈಸ್ 40,000 ಇಲ್ಲಿದೆ. ಓಕೆ, ಸೊ ಐ ಆಮ್ ಗೋಯಿಂಗ್ ಟು ಮೆನ್ಷನ್ ದಿಸ್ 40,000 ನಾವು ಇಯರ್. ಓಕೆ, ಸೊ ಇಲ್ಲಿ 40,000 ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ. 1 ಮಿನಿಟ್. ಓಕೆ, 40,000 ಅಂತ ಹೇಳ್ಬಿಟ್ಟು ನಾನು ಇದನ್ನ ಮೆನ್ಷನ್ ಮಾಡ್ತಿದ್ದೀನಿ. ಸೊ ವಾಟ್ ಈಸ್ ದಿಸ್ 40,000? ಇದು ಔಟ್ ಫ್ಲೋ ಅಂತ ಹೇಳ್ಬಿಟ್ಟು ಅಲ್ವಾ? ಸೊ ಇಲ್ಲಿ ಔಟ್ ಫ್ಲೋ ಅಂತ ಹೇಳ್ಬಿಟ್ಟು ನೀವು ಅಬ್ಸಂಪ್ಷನ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ದ 40,000 is cash outflow that is required for the investment in the particular proposal or investment ಅಂತ ಹೇಳ್ಬಿಟ್ಟು ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಈಗ ಈ 40,000 ನನ್ನ ಹತ್ರ ಇದೆ.
ನಾನು ಡಿಸಿಷನ್ ತಗೋಬೇಕಂತ ಹೇಳಿದ್ರೆ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು, ಅಂದ್ರೆ ಪ್ರಪೋಸಲ್ನ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ್ದ್ರ ಬೇಸ್ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕು? ಇಲ್ಲಿ ಡಿಫ್ರೆಂಟ್ ಕ್ಯಾಶ್ ಫ್ಲೋಸ್ ಇದೆ. ಫಸ್ಟ್ ಇಯರ್ ಕ್ಯಾಶ್ ಫ್ಲೋ ಇದೆ, ಸೆಕೆಂಡ್ ಇಯರ್ ಕ್ಯಾಶ್ ಫ್ಲೋಸ್ ಇದೆ. ಇದನ್ನೆಲ್ಲ ನಾನು ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡಬೇಕು. ಈ ಕ್ಯಾಶ್ ಫ್ಲೋಸ್ ಬಂದ್ಬಿಟ್ಟು ನನಗೆ ಕರೆಕ್ಟ್ ಆಗಿ ಪ್ರಾಫಿಟಬಿಲಿಟಿ ಕೊಡುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಈಗ ಫಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋಸ್ನ ನಾನು ಕನ್ಸಿಡರೇಷನ್ ಮಾಡ್ತಿದ್ದೀನಿ. ಈ ಫಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ ಈಗ 40,000 ನನ್ನ ಹತ್ರ ಇದೆ. ಅದ್ರ ಬೇಸ್ ಮೇಲೆ ಇನ್ ಕೇಸ್ ಏನಾದ್ರು 40,000 ಏನಾದ್ರು ಇನ್ವೆಸ್ಟ್ಮೆಂಟ್ ಏನಾದ್ರು ಮಾಡಿದ್ರೆ ಫಸ್ಟ್ ಇಯರ್ ಬಂದ್ಬಿಟ್ಟು 3 ಈವೆಂಟ್ಸ್ ನನ್ನ ಹತ್ರ ಇದೆ. ಓಕೆ, ಸೊ ಈ 3 ಈವೆಂಟ್ಸ್ ನಾನು ಯಾವ ತರ ರೆಪ್ರೆಸೆಂಟ್ ಮಾಡೋದು ಅಂತ ಹೇಳಿದ್ರೆ ಹೇಳ್ತೀನಿ ನೋಡಿ. ಓಕೆ, ಸೊ 40,000 ಇದೆ. ನಾನು ಫಸ್ಟ್ ಇಯರ್ ಬಂದ್ಬಿಟ್ಟು ಅಂದ್ರೆ ಫಸ್ಟ್ ಇಯರ್ 3 ಈವೆಂಟ್ಸ್ ಆಗಿ ಸೆಗ್ರಿಗೇಟ್ ಆಗ್ತಾ ಇದೆ ಅಲ್ವಾ. ಸೊ ಅದೇ ತರ ನಾನು ಇಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ. ಸೊ ಇದು 3 ಈವೆಂಟ್. ಡಿಸಿಷನ್ ಟ್ರೀನಲ್ಲಿ ಯಾವ ತರ ನಾವು ಮೆನ್ಷನ್ ಮಾಡೋದು ಅಂತ. ಓಕೆ, ಈಗ 3 ಈವೆಂಟ್ಸ್ ಇದೆ ನನಗೆ, ಅದಕ್ಕೆ 3 ಆರೋ ಮಾರ್ಕ್ ಕೊಟ್ಟಿದ್ದೀನಿ. ಓಕೆ, ಸೊ ಈಗ ನೋಡಿ ಫಸ್ಟ್ ಇಯರ್ ಎಷ್ಟು ಕ್ಯಾಶ್ ಇನ್ಫ್ಲೋ ಬರ್ತಾ ಇದೆ, ದಟ್ ಈಸ್ 16,000 ಇಲ್ಲಿ ನಾನು ಮೆನ್ಷನ್ ಮಾಡಿದೆ. ನಾನು ಡಿಸಿಷನ್ ಟ್ರೀ ಅನಾಲಿಸಿಸ್ ಯಾವ ತರ ಮಾಡೋದು, ಡಿಸಿಷನ್ ಟ್ರೀ ಅನಾಲಿಸಿಸ್ ಬೇಸ್ ಮೇಲೆ ಯಾವ ತರ ಈ ಕ್ಯಾಶ್ ಫ್ಲೋಸ್ನ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದೀನಿ. ಓಕೆ, ಸೊ ನೀವು ಇದೇ ತರನೇ ಕನ್ಸಿಡರ್ ಮಾಡಬೇಕು, ಇಲ್ಲ ಅಂತಂದ್ರೆ ಪ್ರಾಬ್ಲಮ್ ರಾಂಗ್ ಆಗುತ್ತೆ. ನಾವು ಡಿಸಿಷನ್ ಟ್ರೀ ತಗೋಬೇಕಂತಂದ್ರೆ ಕ್ಯಾಶ್ ಫ್ಲೋ ಕನ್ಸಿಡರೇಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಈಗ ಫಸ್ಟ್ ಇಯರ್ ಅಲ್ಲಿ 16,000 ನಮಗೆ ಕ್ಯಾಶ್ ಇನ್ಫ್ಲೋ ಬಂದಿದೆ. ಇದು ಫಸ್ಟ್ ಇವೆಂಟ್ದು ಅಲ್ವಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಇವೆಂಟ್. ಸೊ ಇದನ್ನ ಸೆಕೆಂಡ್ ಇವೆಂಟ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿದ್ರೆ ಎಷ್ಟು ಕ್ಯಾಶ್ ಇನ್ಫ್ಲೋ ಬರ್ತಿದೆ ಅಥವಾ ಎಕ್ಸ್ಪೆಕ್ಟ್ ಎಷ್ಟು ಮಾಡ್ತಿದ್ದಾರೆ, ದಟ್ ಈಸ್ 24,000. ನೆಕ್ಸ್ಟ್ ಥರ್ಡ್ ಇವೆಂಟ್ಗೆ 20,000 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಈಗ ಕ್ಲಿಯರ್ ಆಯ್ತು ಯಾವ ತರ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಇದಕ್ಕೆ ಜಸ್ಟ್ ನಾನು ಬಾಕ್ಸ್ ಹಾಕ್ತೀನಿ. ಓಕೆ, ಸೊ ಈಗ ಫಸ್ಟ್ ಇಯರ್ ಕ್ಯಾಶ್ ಫ್ಲೋಸ್ನ ನಾನು ಕನ್ಸಿಡರೇಷನ್ ಮಾಡಿದ್ದೀನಿ. ಕ್ಲಿಯರ್ ಆಯ್ತಲ್ವಾ. ಸೊ ಫಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋಸ್ನ ನಾನು ಕನ್ಸಿಡರೇಷನ್ ಮಾಡಿದ್ದೀನಿ. ಪ್ರಾಬಬಿಲಿಟಿ ಬೇಕಾದ್ರೆ ನಾವು ಕನ್ಸಿಡರೇಷನ್ ಮಾಡೋಣ. ಅದನ್ನ ಯಾವ ತರ ಕನ್ಸಿಡರ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಸಾಲ್ವ್ ಮಾಡಿದಾಗ ಹೇಳ್ಕೊಡ್ತೀನಿ. ಬಟ್ ಈ ಕಾನ್ಸೆಪ್ಟ್ನ ನೀವು ಅರ್ಥ ಮಾಡ್ಕೊಳ್ಳಿ, ಯಾವ ತರ ನಾವು ಕ್ಯಾಶ್ ಫ್ಲೋಸ್ನ ಕನ್ಸಿಡರ್ ಮಾಡಬೇಕು ಅಂತ. ನೆಕ್ಸ್ಟ್ 16,000 ಕ್ಯಾಶ್ ಇನ್ಫ್ಲೋ ಫಸ್ಟ್ ಇಯರ್ ಅಲ್ಲಿ ಇದ್ದಾಗ ಮತ್ತೆ ಪ್ರಾಜೆಕ್ಟ್ ಎಷ್ಟು ಡಿವಿಷನ್ ತಗೊಳ್ತಿದೆ ನೋಡಿ. 16,000 ಕ್ಯಾಶ್ ಇನ್ಫ್ಲೋ ಇದ್ದಾಗ ಫಸ್ಟ್ ಇಯರ್ ಮತ್ತೆ ಪ್ರಾಜೆಕ್ಟ್ ಬಂದ್ಬಿಟ್ಟು 3 ಈವೆಂಟ್ಸ್ ಆಗಿ ಡಿವೈಡ್ ಆಗ್ತಿದೆ. ಅಲ್ಲಿಗೆ ಫಸ್ಟ್ ಇವೆಂಟ್ 16,000 ಇದ್ದಾಗ ಫಸ್ಟ್ ಇವೆಂಟ್ ಅಲ್ಲಿ ಕ್ಯಾಶ್ ಇನ್ಫ್ಲೋ ಎಷ್ಟಾಗ್ತಿದೆ 30,000. ಅಂಡ್ ಆಲ್ಸೋ ವೆನ್ ದ ಕ್ಯಾಶ್ ಇನ್ಫ್ಲೋ ಫಸ್ಟ್ ಇಯರ್ 16,000, ದೆನ್ ದ ಸೆಕೆಂಡ್ ಈವೆಂಟ್ ಸೆಗ್ರಿಗೇಟ್ ಆದ್ಮೇಲೆ 40,000 ಬರ್ತಾ ಇದೆ, ಥರ್ಡ್ ಈವೆಂಟ್ 50,000 ಬರ್ತಾ ಇದೆ. ಸೊ ಈಗ 16,000 ಇದ್ದಾಗ ಪ್ರಾಜೆಕ್ಟ್ ಬಂದ್ಬಿಟ್ಟು ಎಷ್ಟು ಈವೆಂಟ್ ಆಗಿ ಕನ್ವರ್ಟ್ ಆಗ್ತಿದೆ, 3 ಈವೆಂಟ್ಸ್ ಆಗಿ ಕನ್ವರ್ಟ್ ಆಗ್ತಿದೆ ಅಲ್ವಾ. ಮತ್ತೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, 1 ಮಿನಿಟ್. ಓಕೆ, ಮತ್ತೆ ನಾವು ಈ 16,000 ಏನಿದೆ ಇದು ಫಸ್ಟ್ ಇಯರ್ 16,000 ಇದ್ದಾಗ ಫಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ, ಮತ್ತೆ ಈ ಪ್ರಾಜೆಕ್ಟ್ 16,000 ಈವೆಂಟ್ ಎಷ್ಟು ಅಂದ್ರೆ 16,000 ಅಮೌಂಟ್ ಬಂತು ಎಷ್ಟು ಈವೆಂಟ್ ಆಗಿ ಕನ್ವರ್ಟ್ ಆಗ್ತಿದೆ, 3 ಈವೆಂಟ್ಸ್ ಆಗಿ ಕನ್ವರ್ಟ್ ಆಗ್ತಿದೆ. ಓಕೆ, 3 ಈವೆಂಟ್ಸ್ ಆಗಿ ಕನ್ವರ್ಟ್ ಆಗ್ತಿದೆ ಅಂತ ಹೇಳಿದ್ರೆ ದೆನ್ ವಿ ಆರ್ ಗೋಯಿಂಗ್ ಟು ಶೋ ಲೈಕ್ ದಿಸ್ 1 2 3 ಈ ತರ ತೋರಿಸ್ಬೇಕು ಅಲ್ವಾ. ಸೊ ಡೆಫಿನೆಟ್ಲಿ ನೆಕ್ಸ್ಟ್ ನೋಡಿ 24,000 ಫಸ್ಟ್ ಇಯರ್ ಏನಾದ್ರು ಕ್ಯಾಶ್ ಇನ್ಫ್ಲೋ ಬರ್ತಾ ಇದ್ದಾಗ ನೆಕ್ಸ್ಟ್ ಪ್ರಾಜೆಕ್ಟ್ ಎಷ್ಟು ಈವೆಂಟ್ ಆಗಿ ಕನ್ವರ್ಟ್ ಆಗ್ತಿದೆ, 3 ಈವೆಂಟ್ಸ್, ಮತ್ತೆ ಈವೆಂಟ್ಸ್ 3 ಈವೆಂಟ್ಸ್ ಬರ್ತಿದೆ. ಓಕೆ, ಸೊ ಆಗ ಫಸ್ಟ್ ಈವೆಂಟ್ಗೆ 40,000, ಸೆಕೆಂಡ್ ಈವೆಂಟ್ಗೆ 60,000, ಥರ್ಡ್ ಈವೆಂಟ್ಗೆ 80,000 ಅಲ್ವಾ. ಸೊ ಆಗ ಇದು 3 ಈವೆಂಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ 20,000 ಇದು 3 ಈವೆಂಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಯಾಕಂದ್ರೆ 16,000 ಇದ್ದಾಗಲೂ 3 ಈವೆಂಟ್ಸ್ ಇದೆ, 24,000 ಇದ್ದಾಗ 3 ಈವೆಂಟ್ಸ್ ಆಗಿ ಕನ್ವರ್ಟ್ ಆಗಿದೆ, 20,000 ಇದ್ದಾಗ 3 ಈವೆಂಟ್ಸ್ ಆಗಿ ಕನ್ವರ್ಟ್ ಆಗಿದೆ. ಸೊ ಅದಕ್ಕೆ ಈ ಪ್ರಾಜೆಕ್ಟ್ಸ್ಗಳನ್ನ ನಾವು ಕನ್ವರ್ಟ್ ಮಾಡಬೇಕು. ಓಕೆ, ಸೊ 1 2 3 ಸೊ ಯಾವ ಥರ ಕನ್ವರ್ಟ್ ಮಾಡಬೇಕು ಅಂತ. ಓಕೆ, ಸೊ ಈಗ 3 ಈವೆಂಟ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಓಕೆ, ನಾವು ವಿ ಆರ್ ಗೋಯಿಂಗ್ ಟು ಮೆನ್ಷನ್ ದಿ ಕ್ಯಾಶ್ ಇನ್ಫ್ಲೋಸ್. ಈಗ ಫಸ್ಟ್ ಇಯರ್ದು ಕ್ಯಾಶ್ ಇನ್ಫ್ಲೋಸ್ ನಾವು ಕನ್ಸಿಡರ್ ಮಾಡಿದ್ದೀವಿ 16,000, 24,000, 20,000. ಇದು ಫಸ್ಟ್ ಇವೆಂಟ್, ಇದು ಸೆಕೆಂಡ್ ಇವೆಂಟ್, ಇದು ಥರ್ಡ್ ಇವೆಂಟ್. ಫಸ್ಟ್ ಇವೆಂಟ್ 16,000 ಇದ್ದಾಗ ಇಯರ್ 2 ನಲ್ಲಿ ಎಷ್ಟು ಕ್ಯಾಶ್ ಇನ್ಫ್ಲೋ ಬಂದಿದೆ, ದಟ್ ಈಸ್ ಫಸ್ಟ್ ನೋಡಿ ಫಸ್ಟ್ ಇಯರ್ 16,000 ಇದ್ದಾಗ ಈವೆಂಟ್ 1 ನಲ್ಲಿ 30,000, ಈವೆಂಟ್ 2 40,000 ಅಂಡ್ ಈವೆಂಟ್ 3 50,000. ಸೊ ಇಲ್ಲಿ ಜಸ್ಟ್ ಯು ಆರ್ ಗೋಯಿಂಗ್ ಟು ಮೆನ್ಷನ್ ಇಯರ್
30,000 ಫಾರ್ ದ ಫಸ್ಟ್ ಇವೆಂಟ್, ನೆಕ್ಸ್ಟ್ ಬಂದ್ಬಿಟ್ಟು 40,000 ಫಾರ್ ದ ಸೆಕೆಂಡ್ ಇವೆಂಟ್ ಅಂಡ್ 50,000 ಫಾರ್ ದ ಥರ್ಡ್ ಇವೆಂಟ್. ಸೊ ಈ ತರ ನಾವು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಅದೇ ತರ ಫಸ್ಟ್ ಇವೆಂಟ್ ಅಥವಾ ಫಸ್ಟ್ ಇಯರ್ ಏನಾದ್ರು ಕ್ಯಾಶ್ ಇನ್ಫ್ಲೋ 24,000 ಇದ್ದಾಗ, ಇಲ್ಲಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ತಿದ್ದಾರೆ ನೋಡಿ, 24,000 ಇದ್ದಾಗ ಫಸ್ಟ್ ಇವೆಂಟ್ 40,000, ಸೆಕೆಂಡ್ ಇವೆಂಟ್ 60,000, ಥರ್ಡ್ ಇವೆಂಟ್ 80,000. ಸೊ ಅದನ್ನೇ ಇಲ್ಲಿ ನಾನು ಮೆನ್ಷನ್ ಮಾಡ್ಕೊಳ್ತೀನಿ. 40,000, 60,000, 80,000. ಓಕೆ, ಸೊ ಅದೇ ರೀತಿ 20,000 ಇದ್ದಾಗ ಫಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ ಬೇಸ್ಡ್ ಆನ್ ದಿ ಡಿಫ್ರೆಂಟ್ ಈವೆಂಟ್ಸ್. ಸೊ ಮತ್ತೆ ಈ 20,000 ಇದ್ದಾಗ ಅದು ಡಿಫ್ರೆಂಟ್ 3 ಈವೆಂಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಆಗ 20,000 ಇದ್ದಾಗ ಫಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ, ಫಸ್ಟ್ ಇವೆಂಟ್ ಮತ್ತೆ ಸೆಗ್ರಿಗೇಷನ್ ಆದಾಗ ಎಷ್ಟು ಬರುತ್ತೆ ಕ್ಯಾಶ್ ಇನ್ಫ್ಲೋ, ದಟ್ ಈಸ್ 5,000 ಅಲ್ವಾ. ಸೊ 5,000, 8,000 ಅಂಡ್ 12,000. ಇದನ್ನ ನೀವು ಕನ್ಸಿಡರೇಷನ್ ಮಾಡೋದು ಬಂದ್ರೆ ಹಾಫ್ ಪ್ರಾಬ್ಲಮ್ ವಿಲ್ ಬಿ ಗೋಯಿಂಗ್ ಟು ಸಾಲ್ವ್. ಓಕೆ, ಈ ತರ ನಾವು ಡಿಸಿಷನ್ ತಗೋಬೇಕಂತ ಹೇಳಿದ್ರೆ ಈ ತರ ಕನ್ಸಿಡರೇಷನ್ ಮಾಡ್ಕೋಬೇಕು. ಓಕೆ, ಸೊ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ನಾನು ಹೇಳ್ತೀನಿ ಯಾವ ತರ ಈ ಫಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋಸ್ ಮತ್ತೆ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಬಟ್ ಡಿಸಿಷನ್ ಟ್ರೀ ಅನಾಲಿಸಿಸ್ ಅಲ್ಲಿ ಕ್ಯಾಶ್ ಇನ್ಫ್ಲೋಸ್ ನ ಈ ತರ ಅರ್ಥ ಮಾಡ್ಕೋಬೇಕು. ಓಕೆ, ದಟ್ ಈಸ್ ದ ಮೇಜರ್ ಕಾನ್ಸೆಪ್ಟ್. ಅದಕ್ಕೆ ನಾನು ಇಲ್ಲಿ ಎಕ್ಸಾಂಪಲ್ ನಿಮ್ಗೆ ಕೊಟ್ಟಿದ್ದೀನಿ. ಓಕೆ, ಸೊ ಈಗ ಕ್ಲಿಯರ್ ಮಾಡೋಣ ಇದನ್ನ. ಓಕೆ, ಸೊ ಈಗ ನೋಡಿ, ಕ್ಲಿಯರ್ ಆಲ್ ಡ್ರಾಯಿಂಗ್ಸ್. ಓಕೆ, ಸೊ ಇಲ್ಲಿ ಫಾರ್ಮೆಟ್ ಹಾಕಿ ಇಟ್ಟಿದ್ದೀನಿ, ಯಾಕಂದ್ರೆ ಕಷ್ಟ ಆಗುತ್ತೆ ಇನ್ ಕೇಸ್ ಏನಾದರೂ ಹಾಕಿಲ್ಲ ಅಂತ ಹೇಳಿದ್ರೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಓಕೆ, ಈಗ ಫಸ್ಟ್ ಬಂದ್ಬಿಟ್ಟು ಏನಿದೆ ಈವೆಂಟ್ಸ್ ಅಲ್ವಾ. ಸೊ ಈವೆಂಟ್ಸ್ ಅಂತ ಹೇಳ್ಬಿಟ್ಟು ನಾನು ಹೆಡ್ಡಿಂಗ್ ನ ತಗೊಳ್ತೀನಿ. ಸೊ ಫಸ್ಟ್ ಈವೆಂಟ್ಸ್ ಅಂತ ಹೇಳ್ಬಿಟ್ಟು ನಾನು ಹೆಡ್ಡಿಂಗ್ ನ ತಗೊಳ್ತೀನಿ. ಸೊ ಈವೆಂಟ್ಸ್ ಇಲ್ಲಿ ಫಸ್ಟ್ ನಾನು ಬರೆಯೋದಿಲ್ಲ. ಯಾಕೆ ಬರೆಯೋದಿಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಓಕೆ, ಸೊ ಈಗ ಈವೆಂಟ್ಸ್ ನಾನು ಬರ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಎಷ್ಟು ಇಯರ್ಸ್ ಕ್ಯಾಶ್ ಇನ್ಫ್ಲೋಸ್ ಬಂದಿದೆ, ಇಯರ್ 1, ಇಯರ್ 2 ಅಲ್ವಾ. ಸೊ ಓನ್ಲಿ 2 ಇಯರ್ಸ್ ಕ್ಯಾಶ್ ಇನ್ಫ್ಲೋಸ್ ಬಂದಿದೆ, ಬಟ್ ಬೇಸ್ಡ್ ಆನ್ ದಿ ಈವೆಂಟ್ಸ್ ಬಂದಿದೆ ಅಷ್ಟೇ. ಓಕೆ, ಸೊ ಅದಕ್ಕೆ ನಾನು ಸೆಕೆಂಡ್ ಕಾಲಮ್ ಅಲ್ಲಿ ಏನ್ ತಗೊಳ್ತೀನಿ ಅಂತ ಹೇಳಿದ್ರೆ ಕ್ಯಾಶ್ ಇನ್ಫ್ಲೋಸ್ ಅಂತ ಹೇಳ್ಬಿಟ್ಟು ನಾನು ತಗೊಳ್ತೀನಿ. ಓಕೆ, ಸೊ ಕ್ಯಾಶ್ ಇನ್ಫ್ಲೋಸ್ ಅಂತ ಹೇಳ್ಬಿಟ್ಟು ನಾನು ತಗೊಳ್ತೀನಿ. ಸೊ ಬೇಸ್ಡ್ ಆನ್ ದಿ ಇಯರ್ ಅಲ್ವಾ. ಸೊ ಇಯರ್ 1 ಅಂಡ್ ಇಯರ್ 2 ಕ್ಯಾಶ್ ಇನ್ಫ್ಲೋಸ್ ನಾನು ತಗೊಳ್ತೀನಿ. ಓಕೆ, ಸೊ ಜಸ್ಟ್ ಇಲ್ಲಿ ಯಾವ ತರ ಮೆನ್ಷನ್ ಮಾಡಿದೀವೋ ಅದೇ ತರಾನೇ. ಓಕೆ, ಸೊ ಫಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಇಯರ್ ಕ್ಯಾಶ್ ಇನ್ಫ್ಲೋಸ್ ಮೆನ್ಷನ್ ಮಾಡ್ಕೊಂಬಿಡಿ, ನಿಮ್ಗೆ ಈಸಿ ಆಗುತ್ತೆ ಫಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ ಎಲ್ಲಿ ಮಿಡಲ್ ಅಲ್ಲಿ ಬರ್ಕೋಬೇಕು ಅಂತ. ಓಕೆ, ಸೊ ಈಗ ಸೆಕೆಂಡ್ ಇಯರ್ ಕ್ಯಾಶ್ ಇನ್ಫ್ಲೋಸ್ ಫಸ್ಟ್ ನೋಡಿ 16,000 ಇದ್ದಾಗ 30,000, 40,000, 50,000 ಇಲ್ಲಿ ಯಾವ ತರ ಬರ್ದಿದ್ದೀನೋ ಅದೇ ತರಾನೇ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಷನ್. ಅದಕ್ಕೆ ನಾನು ಇಲ್ಲಿ ಫಸ್ಟ್ ಕಾನ್ಸೆಪ್ಟ್ ನ ಎಕ್ಸ್ಪ್ಲೇನ್ ಮಾಡಿರೋದು ನಿಮಗೆ ಯಾವ ತರ ಬರ್ಕೋಬೇಕು ಅಂತ ಹೇಳ್ಬಿಟ್ಟು ಟೇಬಲ್ ಅಲ್ಲಿ. ಓಕೆ, ಆ ಕಾನ್ಸೆಪ್ಟ್ ಅರ್ಥ ಆದ್ರೆ ಇಲ್ಲಿ ಈಸಿಯಾಗಿ ಬರ್ಕೋಬಹುದು. ಸೊ ನೋಡಿ 30,000 ಅಂಡ್ 40,000 ಅಂಡ್ 50,000. ಓಕೆ, ನೆಕ್ಸ್ಟ್ 24,000 ಇದ್ದಾಗ ಸೊ ಹಿಂಗೋ ನೋಡಿ ಈ 3 ಈವೆಂಟ್ಸ್ ಸೆಕೆಂಡ್ ಇಯರ್ ಅಲ್ಲಿ ಕ್ಯಾಶ್ ಇನ್ಫ್ಲೋಸ್ ಬರ್ತಾ ಇದೆ. ಯಾವಾಗ ಫಸ್ಟ್ ಇಯರ್ ಅಲ್ಲಿ ಕ್ಯಾಶ್ ಇನ್ಫ್ಲೋ 16,000 ಇದ್ದಾಗ. ಓಕೆ, ಇನ್ ಕೇಸ್ ಏನಾದ್ರು ಕನ್ಫ್ಯೂಷನ್ಸ್ ಆದ್ರೆ ಈ ತರ ಬರ್ಕೊಂಬಿಡಿ, ಯಾಕಂದ್ರೆ ಕಾಲಮ್ಸ್ ಕನ್ಫ್ಯೂಷನ್ಸ್ ಆಗುತ್ತೆ ಅಂದ್ರೆ ನಾನು ಇದೇ ತರ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು 24,000 ಇದ್ದಾಗ ಫಸ್ಟ್ ಇವೆಂಟ್ 40,000, ಸೆಕೆಂಡ್ ಇವೆಂಟ್ 60,000 ಅಂಡ್ 80,000. ಸೊ ಫಸ್ಟ್ ಅದನ್ನ ಬರ್ಕೊಳ್ತೀನಿ. 40,000, ನೆಕ್ಸ್ಟ್ 60,000, ನೆಕ್ಸ್ಟ್ 80,000. ಓಕೆ, ಸೊ ಈ 3 ಈವೆಂಟ್ಸ್ ಯಾವಾಗ ಅಂದ್ರೆ ಈ 3 ಈವೆಂಟ್ಸ್ ಅಲ್ಲಿ ಕ್ಯಾಶ್ ಇನ್ಫ್ಲೋಸ್ ಯಾವಾಗ ಜನರೇಟ್ ಆಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ಇಯರ್ ಅಲ್ಲಿ ಯಾವಾಗ 24,000 ಕ್ಯಾಶ್ ಇನ್ಫ್ಲೋ ಆಗ್ತಾ ಇರುತ್ತೋ ಆಗ ಬಂದ್ಬಿಟ್ಟು ಈ 3 ಈವೆಂಟ್ಸ್ ಅಮೌಂಟ್ಸ್ ನಮಗೆ ಡಿಫ್ರೆಂಟ್ ಆಗಿ ಕೊಡುತ್ತೆ. ಓಕೆ, ಸೊ ನೆಕ್ಸ್ಟ್ ಇರೋದು ನಮಗೆ ಈ 20,000 ಅಲ್ವಾ. ಸೊ ಯಾವಾಗ ಫಸ್ಟ್ ಇಯರ್ ಅಲ್ಲಿ 20,000 ಕ್ಯಾಶ್ ಇನ್ಫ್ಲೋಸ್ ಇರುತ್ತೋ ಆಗ ಫಸ್ಟ್ ಇಯರ್ ಅಲ್ಲಿ ಎಷ್ಟು, ಫಸ್ಟ್ ಇಯರ್ ಅಂತ ಹೇಳಿದ್ರೆ ಫಸ್ಟ್ ಇಯರ್ ಕ್ಯಾಶ್ ಫ್ಲೋಸ್ ನ ಫಾಲೋ ಮಾಡ್ಕೊಂಡು ಫಸ್ಟ್ ಇವೆಂಟ್ ಅಲ್ಲಿ ಎಷ್ಟು ಬರುತ್ತೆ 5,000 ಅಂಡ್ ನೆಕ್ಸ್ಟ್ 8,000, ನೆಕ್ಸ್ಟ್ 12,000. ಓಕೆ, ಸೊ ನೆಕ್ಸ್ಟ್ 12,000 ನಮಗೆ ಕ್ಯಾಶ್ ಇನ್ಫ್ಲೋ ಬರುತ್ತೆ. ಓಕೆ, ಸೊ ಈ ತರ ಬರ್ಕೊಂಬಿಡಿ. ಫಸ್ಟ್ ಬರ್ಕೊಂಡಿದ್ದಾದ್ಮೇಲೆ ಡಿಸಿಷನ್ ಟ್ರೀ ಅನಾಲಿಸಿಸ್ ಬೇಸ್ ಮೇಲೆ ಇದೇ ತರನೇ ನೀವು ಬರ್ಕೋಬೇಕು. ಓಕೆ, ನೆಕ್ಸ್ಟ್ ಈ ಡಯಾಗ್ರಾಮೆಟಿಕ್ ಆಗಿ ನಾನು ಸಾಲ್ವ್ ಮಾಡಿ ಕೊಡ್ತೀನಿ ನಿಮಗೆ ಯಾವ ತರ ಅಂತ ಹೇಳ್ಬಿಟ್ಟು. ಎಕ್ಸ್ಪೆಕ್ಟೆಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡುವಾಗ ಆ ಡಯಾಗ್ರಾಮೆಟಿಕ್ ಆಗಿ ನಾವು ಸಾಲ್ವ್ ಮಾಡಲೇಬೇಕಾಗುತ್ತೆ. ಅದಕ್ಕೆ ನಾನು ಫಸ್ಟ್ ಕಾನ್ಸೆಪ್ಟ್ ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ತರ ಬರ್ಕೋಬೇಕು ಅಂತ. ಓಕೆ, ಸೊ ಅದೇ ತರನೇ, ಸೊ ಸೇಮ್ ಇದೇ ತರನೇ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಓಕೆ, ಸೊ ಈಗ ನೆಕ್ಸ್ಟ್ ಏನ್ ಮಾಡಬೇಕು ಅಂತ ನಮಗೆ ಡೌಟ್ ಬರುತ್ತೆ.
ಸೊ ಈಗ ನಾವು ಜನರಲ್ ಆಗಿ ಯಾವ ಮೆಥಡ್ ಅಲ್ಲಿ ಅಂದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂಸ್ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಬಿಕಾಸ್ ಪ್ರಾಬಬಿಲಿಟಿ ಅಂಡ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಏನು ಹೆಲ್ಪ್ ಆಗುತ್ತೆ ಅಂದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂಸ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಾವು ಪ್ರಾಬ್ಲಮ್ ನ ಯಾವ ತರ ಅರ್ಥ ಮಾಡ್ಕೊಂಡಿದೀವಿ ಅನ್ನೋದು ಮೇಜರ್ ಕಾನ್ಸೆಪ್ಟ್. ಸಿ, ಇಯರ್ 1 ಯಾವ ತರ ಈ 16,000 ಕನ್ವರ್ಟ್ ಆಗುತ್ತೆ ಡಿಫ್ರೆಂಟ್ ಸಿಚುವೇಶನ್ಸ್ಗೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೀನಿ. ಸೊ ಇಲ್ಲಿ ಆಸ್ ಪರ್ ದಿಸ್ ಡಯಾಗ್ರಾಮ್ ಎಕ್ಸ್ಪ್ಲನೇಷನ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಇಯರ್ 1 ಕ್ಯಾಶ್ ಇನ್ಫ್ಲೋ ಅಂಡ್ ಕ್ಯಾಶ್ ಇನ್ಫ್ಲೋ ಫಾರ್ ಸೆಕೆಂಡ್ ಇಯರ್ ಅಲ್ವಾ. ಸೊ ಈಗ ನೆಕ್ಸ್ಟ್ ಈ ಕಾನ್ಸೆಪ್ಟ್ ನ ಯಾವ ತರ ನೆಕ್ಸ್ಟ್ ಡೆವಲಪ್ಮೆಂಟ್ ಮಾಡಬೇಕು ಅಂಡರ್ ಡಿಸಿಷನ್ ಟ್ರೀ ಮೆಥಡ್ ಅಲ್ಲಿ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಸೊ ಆಸ್ ಯೂಶುವಲ್ ಇಯರ್ 1 ನಲ್ಲಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಇದನ್ನ. ಇಯರ್ 1 ಅಲ್ಲಿ ತುಂಬಾ ಈಸಿ ಇರುತ್ತೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ. ಓಕೆ, ವೆರಿ ಈಸಿ. ಫಸ್ಟ್ ಒಂದು ಪ್ರಾಬ್ಲಮ್ ಮಾಡುವಾಗ ನಿಮ್ಗೆ ಕಷ್ಟ ಅನ್ಸ್ಬಹುದು. ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡಿದ್ದಾದ್ಮೇಲೆ ಕ್ಯಾಪಿಟಲ್ ರೇಷನಿಂಗ್ ಯಾವ ತರ ಮಾಡ್ತಿರೋ ಅಷ್ಟು ಈಸಿ ಇರುತ್ತೆ ಪ್ರಾಬ್ಲಮ್. ಓಕೆ, ಸೊ ಜಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್, ದಟ್ಸ್ ಇಟ್. ಸೊ ಈಗ ಇಯರ್ 1 ನಲ್ಲಿ ನಾವು ಇದನ್ನ ಯಾವ ತರ ಓದ್ತೀವಿ ಜನರಲ್ ಆಗಿ. ಇಯರ್ 1 ನಲ್ಲಿ 16,000 ಯಾವಾಗ ಕ್ಯಾಶ್ ಇನ್ಫ್ಲೋ ಬರುತ್ತೋ ಆಗ ಇಯರ್ 2 ನಲ್ಲಿ ಫಸ್ಟ್ ಈವೆಂಟ್ ಸೆಗ್ರಿಗೇಷನ್ ಆಗಿ 30,000 ಬರ್ತಿದೆ. ಓಕೆ, ದೆನ್ ಇಟ್ ಈಸ್ ಆಲ್ಸೋ ರಿಟರ್ನ್ ಆಸ್ ಇಯರ್ 1 ನಲ್ಲಿ 16,000 ಇದ್ದಾಗ ಇಯರ್ 2 ನಲ್ಲಿ 30,000 ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಅಸಂಪ್ಷನ್ ಜನರಲ್ ಆಗಿ ತಗೊಳ್ತೀವಿ. ಓಕೆ, ಸೊ ಅದೇ ತರಾನೇ ಇದನ್ನು ಹೇಳ್ಬಹುದು ಅಲ್ವಾ. ಸೊ ಇಯರ್ 1 ನಲ್ಲಿ 16,000 ಏನಾದ್ರೂ ಇದ್ದಾಗ ಅದು ಸೆಗ್ರಿಗೇಷನ್ ಆಗಿ ಥರ್ಡ್ ಈವೆಂಟ್ಗೆ 15,000 ಬರ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ 16,000 ನಾವು ಜನರಲ್ ಆಗಿ ಹಾಕೋಬಹುದು ಅಲ್ವಾ. ಸೊ ಅದೇ ತರಾನೇ ಇಯರ್ 2 ಕ್ಯಾಶ್ ಇನ್ಫ್ಲೋಸ್ ನ ಇದಕ್ಕೆ ಕಂಪೇರ್ ಮಾಡಿ ನೋಡಿ. ಸೊ ಇದು ಜನರಲ್ ಆಗಿ ಯಾವ ತರ ನಾವು ಪ್ರಾಬ್ಲಮ್ ನಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಯರ್ 1 ನಲ್ಲಿ 24,000 ಕ್ಯಾಶ್ ಇನ್ಫ್ಲೋ ಎಲ್ಲಿ ಬರ್ತಾ ಇದೆಯೋ ಆಗ ಆ ಪ್ರಾಜೆಕ್ಟ್ ಅಥವಾ ಆ ಈವೆಂಟ್ ಬಂದ್ಬಿಟ್ಟು ಸೆಗ್ರಿಗೇಷನ್ ಆಗಿ 3 ಈವೆಂಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ 3 ಈವೆಂಟ್ಸ್ ಆಗಿ ಕನ್ವರ್ಟ್ ಆದ್ರೆ ಅದು ಸೆಕೆಂಡ್ ಇಯರ್ಗೆ ಬರುತ್ತೆ. ಓಕೆ, ಸೊ ಇಯರ್ 1 ನಲ್ಲಿ 24,000 ಯಾವಾಗ ಬರುತ್ತೋ ಅಲ್ಲಿ ಸೆಕೆಂಡ್ ಇಯರ್ ಫಸ್ಟ್ ಈವೆಂಟ್ಗೆ 40,000 ಬರ್ತಿದೆ ಅಂತ ಹೇಳಿದ್ರೆ ಇಲ್ಲಿ 24,000 ನಾವು ಹಾಕೋಬಹುದು. ಜನರಲ್ ಕಾನ್ಸೆಪ್ಟ್, ದಿಸ್ ಇಸ್ ಬೇಸ್ಡ್ ಆನ್ ದಿ ಅಸಂಪ್ಷನ್ ನಾವು ಹಾಕೊಳ್ತಾ ಇದೀವಿ. ಮತ್ತೆ ಅಲ್ಲಿ ಇಲ್ಲ ನಾವು ಯಾಕೆ ಹಾಕೊಳ್ತಿದೀವಿ ಅಂತ ಹೇಳ್ಬಿಟ್ಟು ಮತ್ತೆ ಕ್ವಶನ್ಸ್ ರೈಸ್ ಆಗಬಹುದು. ಬಟ್ ಅಕಾರ್ಡಿಂಗ್ ಟು ಡಿಸಿಷನ್ ಟ್ರೀ ಅನಾಲಿಸಿಸ್ ಮೆಥಡ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಅಂಡ್ ಅಸ್ಯೂಮ್ ಲೈಕ್ ದಿಸ್ ಓನ್ಲಿ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಯರ್ 1 ನಲ್ಲಿ 24,000 ಯಾವಾಗ ಬರ್ತಿದೆಯೋ ಆಗ 80,000 ಸೆಕೆಂಡ್ ಇಯರ್ ಥರ್ಡ್ ಈವೆಂಟ್ಗೆ ಬರ್ತಿದೆ ಅಂತ ಹೇಳಿದ್ರೆ ಇಲ್ಲಿ 24,000 ಇಲ್ಲಿ ಮೆನ್ಷನ್ ಮಾಡ್ಕೋಬೇಕು. ಓಕೆ, ಸೊ ಸಿಮಿಲರ್ ಕಾನ್ಸೆಪ್ಟ್ ಇಲ್ಲಿ 20,000 ಇದಕ್ಕೆ 20,000 ಇಲ್ಲಿ 20,000 and similarly we are going to mention here 20,000. ಓಕೆ, ಸೊ ಇಷ್ಟನ್ನು ಬರ್ಕೊಂಡಿದ್ದಾದ್ಮೇಲೆ ಸೊ ಇದಕ್ಕೂ ಹೈಲೈಟ್ ಮಾಡ್ಬಿಡ್ತೀನಿ ನೋಡಿ. ಓಕೆ, ಇಷ್ಟನ್ನು ಮೆನ್ಷನ್ ಮಾಡಿದ್ದಾದ್ಮೇಲೆ ಇಲ್ಲಿ ಈವೆಂಟ್ಸ್. ಸೊ ಈವೆಂಟ್ಸ್ ಯಾವ್ದಾದಿದೆ 1 2 3 ರೈಟ್. ಸೊ 1 2 3 1 2 3 ಓಕೆ 3. ಸೊ ಎಲ್ಲಾ ಸಿಚುವೇಶನ್ಸ್ ಅಲ್ಲೂ ಸೊ ಇಯರ್ 1 ನಲ್ಲಾದ್ರೂ ಆಗ್ಲಿ ಇಯರ್ 2 ನಲ್ಲಾದ್ರೂ ಆಗ್ಲಿ ನಾವು ಈವೆಂಟ್ 1 ಈವೆಂಟ್ 2 ಈವೆಂಟ್ 3 ಈವೆಂಟ್ 4 ಕೊಟ್ಟಿಲ್ಲ ಇಲ್ಲ ಸಾರಿ. ಸೊ ಈವೆಂಟ್ 1 ಈವೆಂಟ್ 2 ಈವೆಂಟ್ 3 ಸೊ 3 ಈವೆಂಟ್ಸ್ ಕೊಟ್ಟಿದ್ದಾರೆ. 3 ಈವೆಂಟ್ಸ್ ಬೇಸ್ ಮೇಲೆ ಕ್ಯಾಶ್ ಇನ್ಫ್ಲೋಸ್ ನ ಅಕಾರ್ಡಿಂಗ್ ಟು ಡಿಸಿಷನ್ ಟ್ರೀ ಅನಾಲಿಸಿಸ್ ಬೇಸ್ ಮೇಲೆ ಅಸಂಪ್ಷನ್ ಮಾಡಿ ಈ ತರ ಬರ್ಕೊಂಡಿದೀವಿ. ಇದೇ ತರನೇ ಬರ್ಕೋಬೇಕು ಬೇಸ್ಡ್ ಆನ್ ದಿ ಡಿಸಿಷನ್ ಟ್ರೀ ಅನಾಲಿಸಿಸ್ ಬಿಕಾಸ್ ವಿ ಆರ್ ಗೋಯಿಂಗ್ ಟು ಅಸ್ಯೂಮ್ ಬೇಸ್ಡ್ ಆನ್ ದಿ ಗಿವನ್ ಪ್ರಾಬ್ಲಮ್. ಈ ತರ ಬರ್ಕೊಂಡಿದ್ದಾದ್ಮೇಲೆ ಇದನ್ನ ಒಂದು ನೀವು ಕರೆಕ್ಟ್ ಆಗಿ ಬರ್ಕೊಂಡ್ಬಿಟ್ರೆ ಈಸಿಲಿ ಯು ಕ್ಯಾನ್ ಸಾಲ್ವ್ ದಿ ಪ್ರಾಬ್ಲಮ್. ಮತ್ತೆ ಅದ್ರ ಜೊತೆಗೆ ಈ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿದ್ನಲ್ವ ವಿತ್ ಡಯಾಗ್ರಾಮ್ ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಪ್ರಾಬ್ಲಮ್ ಕ್ಲಿಯರ್ ಆಗೋಗುತ್ತೆ. ಜಸ್ಟ್ 5 ಮಿನಿಟ್ಸ್ ಅಲ್ಲಿ ನೀವು ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಓಕೆ, ಸೊ ಇಷ್ಟನ್ನ ನಾನು ಕನ್ಸಿಡರೇಷನ್ ಮಾಡಿದ್ದೀನಿ. ಪ್ರಾಬಬಿಲಿಟೀಸ್ ಯಾಕೆ ಕನ್ಸಿಡರ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೆ ಕ್ವಶನ್ ಬರ್ಬೋದು. ಬಟ್ ಅದನ್ನ ನಾನು ಹೇಳ್ತೀನಿ ಯಾಕೆ ಪ್ರಾಬಬಿಲಿಟಿ ಇಲ್ಲಿ ಕನ್ಸಿಡರ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಈಗ ಫಸ್ಟ್ ಬಂದ್ಬಿಟ್ಟು ನಾವು ಡಿಸಿಷನ್ ತಗೋಬೇಕು ಅಂತ ಹೇಳಿದ್ರೆ ಬೇಸ್ಡ್ ಆನ್ ದಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಕೊಟ್ಟಿದ್ದಾರೆ ಇಲ್ಲಿ 10% ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಲ್ವಾ. ಸೊ ಇಲ್ಲಿ ಪ್ರಾಬಬಿಲಿಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಾಬಬಿಲಿಟಿ ಮೆಥಡ್ ಅಲ್ಲಿ ನಾವು ಮಾಡೋದಕ್ಕಾಗೋದಿಲ್ಲ ಯಾಕಂದ್ರೆ ಇದು ಡಿಸಿಷನ್ ಟ್ರೀ ಅನಾಲಿಸಿಸ್ ಮೆಥಡ್ ರೈಟ್. ಸೊ ಇಲ್ಲಿ ಡಿಸಿಷನ್ ಟ್ರೀ ಅನಾಲಿಸಿಸ್ ಮೆಥಡ್ ಆಗಿರೋದಕ್ಕೆ ಈ ತರ ಕ್ಯಾಶ್ ಇನ್ಫ್ಲೋಸ್ ಕೊಟ್ಟಿದ್ದಾರೆ ಇಯರ್ 1 ಇಯರ್ 2 ಬೇಸ್ಡ್ ಆನ್ ದಿ ಸೆಗ್ರಿಗೇಷನ್ ಆಫ್ ದಿ ಈವೆಂಟ್ಸ್. ಓಕೆ, ಅದಕ್ಕೆ ನಾವು ಡಿಸಿಷನ್ ಟ್ರೀ ಅನಾಲಿಸಿಸ್ ಮೆಥಡ್ ಅಲ್ಲೇ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು. ಈ ಪ್ರಾಬಬಿಲಿಟಿ ಕೊಟ್ಟಿದ್ದಾರೆ ಅಂತಂದ್ರೆ ಯಾವ ತರ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಓಕೆ, ಸೊ ಈಗ ಕ್ಯಾಶ್ ಇನ್ಫ್ಲೋಸ್ ಕೊಟ್ಟಿದ್ದಾರೆ. ಸೊ ಜನರಲ್ ಆಗಿ ನಾವು ಎಲ್ಲಾ ಮೆಥಡ್ ಅಲ್ಲಿ ಇಷ್ಟರವರೆಗೂ ರಿಸ್ಕ್ ಅಡ್ಜಸ್ಟೆಡ್ ಕ್ಯಾಶ್ ಫ್ಲೋ ಮೆಥಡ್ ಮಾಡಿದೀವಿ, ಸರ್ಟನ್ಲಿ ಕೋಎಫಿಷಿಯಂಟ್ ಆಫ್ ಕ್ಯಾಶ್ ಸರ್ಟನ್ಲಿ ಈಕ್ವಲೆಂಟ್ ಕ್ಯಾಶ್ ಫ್ಲೋ ಮೆಥಡ್ ಮಾಡಿದೀವಿ, ಮತ್ತೆ ಪ್ರಾಬಬಿಲಿಟಿ ಟೆಕ್ನಿಕ್ ಮಾಡಿದೀವಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಮೆಥಡ್ ಮಾಡಿದೀವಿ. ಎಲ್ಲದರಲ್ಲೂ ಜನರಲ್ ಆಗಿ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡಿ ಮತ್ತೆ ಡಿಸಿಷನ್ ನ ತಗೊಂಡಿದೀವಿ. ಇನ್ ದಿಸ್ ಕೇಸ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಫಸ್ಟ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂಗೆ ಏನ್ ಕ್ಯಾಲ್ಕುಲೇಷನ್ಗೆ ಬೇಕು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಮೈನಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ ರೈಟ್. ಸೊ ಈಗ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಬಂದಿದೆ. ಫಸ್ಟ್ ಇಯರ್ ಕಂಪ್ಲೀಟ್ ಆಗಿ ಇಷ್ಟು ಕ್ಯಾಶ್ ಇನ್ಫ್ಲೋಸ್ ಬಂದಿದೆ. ಫಸ್ಟ್ ಒಂದು ಇಯರ್ 1ಗೆ ಮಾತ್ರ ಇಷ್ಟು ಕ್ಯಾಶ್ ಇನ್ಫ್ಲೋಸ್ ಬಂದಿದೆ ಬೇಸ್ಡ್ ಆನ್ ದಿ ಈವೆಂಟ್ಸ್.
ಇಯರ್ 2ಗೆ ಎಷ್ಟು ಕ್ಯಾಶ್ ಇನ್ಫ್ಲೋಸ್ ಬಂದಿದೆ, ಟೋಟಲ್ ಇಷ್ಟು ಬಂದಿದೆ. ದಟ್ ಈಸ್ ಬೇಸ್ಡ್ ಆನ್ ದಿ ಈವೆಂಟ್ಸ್. ಇದು ಇಯರ್ 1 ಕ್ಯಾಶ್ ಇನ್ಫ್ಲೋ, ಇದು ಇಯರ್ 2 ಕ್ಯಾಶ್ ಫ್ಲೋ, ರೈಟ್. ಸೊ ಈಗ ನಾವು ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ನೆಕ್ಸ್ಟ್ ಬಂದು ನಾವು ಏನು ಅಪ್ಲೈ ಮಾಡಬೇಕು, ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ನ ಅಪ್ಲೈ ಮಾಡಬೇಕು ಅಲ್ವಾ. ಸೊ ನಾವು ಯೂಸಿಂಗ್ 10 ಪ್ರಾಬ್ಲಮ್ ಅಲ್ಲಿ ನೋಡಿ, ಯೂಸಿಂಗ್ 10% ಆಸ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಲ್ವಾ. ಸೊ ಇಲ್ಲಿ ಜನರಲ್ ಆಗಿ ನಾವು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ನ ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಸಿ ಪಿ ವಿ ಅಟ್ 10%. ಸೊ ಪಿ ವಿ ಅಟ್ 10%. ಸೊ ಇಲ್ಲಿ ಎಷ್ಟು ಇಯರ್ ಕೊಟ್ಟಿದ್ದಾರೆ, ಇಯರ್ 1 ಅಂಡ್ ಇಯರ್ 2. ಸೊ 2 ಇಯರ್ಗೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಸಾಕು. ಓಕೆ, ಸೊ ಇಯರ್ 1. ಸೊ 10% ಜನರಲ್ ಆಗಿ ನೀವು ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತೀರಾ, 1/1.10 ಅಲ್ವಾ. ಸೊ 1/1.10 ಪ್ರೆಸ್ ಮಾಡಿ ಈಕ್ವಲ್ ನ ಪ್ರೆಸ್ ಮಾಡಿದ್ರೆ 0.909, ನೆಕ್ಸ್ಟ್ 0.826 ಬರುತ್ತೆ ಅಲ್ವಾ. ಸೊ ಇದು ಫಸ್ಟ್ ಇಯರ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್, ಸೆಕೆಂಡ್ ಇಯರ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್. ಓಕೆ, ಇಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ 2 ಇಯರ್ಸ್ ಮಾತ್ರ ನಾವು ಕನ್ಸಿಡರ್ ಮಾಡಬೇಕು, ಯಾಕಂದ್ರೆ 2 ಇಯರ್ ಇನ್ಫಾರ್ಮೇಶನ್ ಕೊಟ್ಟಿರೋದು. ಅವ್ರು ಯಾವ ತರ ಕೊಟ್ಟಿದ್ರು ನಮಗೆ ಇಯರ್ 1ಗೆ 0.909 ಬರೋದು. ಓಕೆ, ಇಯರ್ 2ಗೆ 0.826 ಬರೋದು. ದಟ್ ಯು ಹ್ಯಾವ್ ಟು ಫೋಕಸ್ ಇನ್ ದಿಸ್ ಪ್ರಾಬ್ಲಮ್. ಸೊ ಈಗ ಕ್ಯಾಶ್ ಇನ್ಫ್ಲೋಸ್ ನಾವು ಕನ್ಸಿಡರ್ ಮಾಡಿದಾದ್ಮೇಲೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಅಲ್ಟಿಮೇಟ್ಲಿ ವಿ ಆರ್ ಗೋಯಿಂಗ್ ಟು ಅಪ್ಲೈ ದಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್. ಇಲ್ಲಿ ನಾನು ಹೆಡ್ಡಿಂಗ್ ಏನ್ ಕೊಡ್ತೀನಿ ಅಂತಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಅಟ್ 10% ಅಂತ ಹೇಳ್ಬಿಟ್ಟು ಕೊಡ್ತೀನಿ, ಬಿಕಾಸ್ 10% ಇಸ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಲ್ವಾ. ಸೊ ಈಗ ಇಯರ್ 1 ಸಪರೇಟ್ ಆಗಿದೆ, ಇಷ್ಟು ಕ್ಯಾಶ್ ಇನ್ಫ್ಲೋಸ್ ಇದೆ, ಇಯರ್ 2 ಇಷ್ಟು ಕ್ಯಾಶ್ ಇನ್ಫ್ಲೋಸ್ ಇದೆ. ಡೈರೆಕ್ಟ್ ಆಗಿ ಎಲ್ಲ ಮಿಕ್ಸ್ ಮಾಡಿ ನಾನು ಅಪ್ಲೈ ಮಾಡೋದಕ್ಕಾಗೋದಿಲ್ಲ, ಅದಕ್ಕೆ ಇಯರ್ 1 ಸಪರೇಟ್, ಇಯರ್ 2 ಸಪರೇಟ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೋಡಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಟ್ 10%. ಸೊ ಇಯರ್ 1, ನೆಕ್ಸ್ಟ್ ಇಲ್ಲಿ ಇಯರ್ 2 ಅಂತ ಮೆನ್ಷನ್ ಮಾಡ್ತಿದ್ದೀನಿ. ಅವರು ಎಷ್ಟೇ ಕ್ಯಾಶ್ ಇನ್ಫ್ಲೋಸ್ 1000 ಕ್ಯಾಶ್ ಇನ್ಫ್ಲೋಸ್ ಕೊಟ್ರೇನು ಇಯರ್ 1ಗೆ ಯಾವ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಪ್ಲೈ ಆಗುತ್ತೆ, 0.909 ಅಲ್ವಾ. ಸೊ ಈಗ ಇಯರ್ 1 ಅಂತ ಹೇಳಿದ್ರೆ ಎಲ್ಲಾ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ 0.909, ಯಾಕಂತ ಹೇಳಿದ್ರೆ ಇನಿಷಿಯಲ್ ಅಂದ್ರೆ ಫಸ್ಟ್ ಇಯರ್ಗೆ ಬಂದ್ಬಿಟ್ಟು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ 0.909 ಅಲ್ವಾ. ಸೊ 0.909. ಸೊ ಇದನ್ನೇ ಎಲ್ಲದಕ್ಕೂ ಬರ್ಕೊಳ್ಳಿ. Okay, because present value factor always for the year 1 is 0.909. ಸೊ ಇಲ್ಲಿ ಕಾಲಮ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಇಯರ್ 1 ಅಂತ ಅದಕ್ಕೆ ನಾನು ಮೆನ್ಷನ್ ಮಾಡಿರೋದು. ಓಕೆ, ಕಾಲಮ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು 0.909, 0.826, 0.751 ಈ ತರ ಹಾಕೊಂಡು ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಇಯರ್ 1ಗೆ ನಾವು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ನ ಅಪ್ಲೈ ಮಾಡ್ತಿದ್ದೀವಿ. ಇಲ್ಲೂ ಅಷ್ಟೇ ಕೊಟ್ಟಿರೋದು ಇಯರ್ 1 ಕ್ಯಾಶ್ ಇನ್ಫ್ಲೋಸ್ ಕೊಟ್ಟಿದ್ದಾರೆ, ಅದಕ್ಕೆ ಇಯರ್ 1 ಕ್ಯಾಶ್ ದಟ್ ಇಸ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ನ ನಾವು ಅಪ್ಲೈ ಮಾಡಬೇಕು. ಓಕೆ, ನೆಕ್ಸ್ಟ್ ಇಯರ್ 2 ಅಂತ ಹೇಳಿದ್ರೆ ಎಷ್ಟು ಕೊಟ್ಟಿದ್ದಾರೆ ಕ್ಯಾಲ್ಕುಲೇಷನ್ ಮಾಡಿದೀವಿ, 0.826. ಓಕೆ, ಇದನ್ನೇ ಎಲ್ಲದಕ್ಕೂ ಕಾಪಿ ಮಾಡ್ತೀವಿ, ಯಾಕಂತ ಹೇಳಿದ್ರೆ ಇದು ಇಯರ್ 2 ಫ್ಯಾಕ್ಟರ್, ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್. ಇಲ್ಲೂ ಅಷ್ಟೇ ಇಯರ್ 2 ನಲ್ಲೇ ಈವೆಂಟ್ ಬೇಸ್ ಮೇಲೆ ಕ್ಯಾಶ್ ಇನ್ಫ್ಲೋಸ್ ಬಂದಿದೆ, ಇದು ಇಯರ್ಸ್ ಅಲ್ಲ, ಈವೆಂಟ್ಸ್. ಇನ್ ಕೇಸ್ ಏನಾದ್ರು ಇಯರ್ಸ್ ಆಗಿದ್ರೆ ಇಲ್ಲಿ ನಾವು 1 by 1 ಹಾಕೊಳ್ತಾ ಹೋಗ್ತಿದ್ವಿ, ಇಯರ್ ಬೈ ಇಯರ್. ಓಕೆ, ಇಲ್ಲಿ ಇಯರ್ 2ಗೆ ಮಾತ್ರ ಕ್ಯಾಶ್ ಇನ್ಫ್ಲೋಸ್ ಬಂದಿರೋದ್ರಿಂದ ಇಯರ್ 2 ಫ್ಯಾಕ್ಟರ್ಸ್ ಮಾತ್ರ ನಾವು ಅಪ್ಲೈ ಮಾಡ್ತಿದ್ವಿ. ಈಗ ನಮಗೆ ಕ್ಯಾಶ್ ಇನ್ಫ್ಲೋಸ್ ಇದೆ, ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಯಾವ್ದು ಅಪ್ಲೈ ಮಾಡಬೇಕು ಅಂತ ಕೊಟ್ಟಿದ್ದೆ, ಇಯರ್ 1ಗೆ ಇಯರ್ 2ಗೆ. ಜಸ್ಟ್ ಈಗ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಹೇಳಿದ್ರೆ ಈ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ನ ಕ್ಯಾಶ್ ಇನ್ಫ್ಲೋಸ್ಗೆ ಮಲ್ಟಿಪ್ಲೈ ಮಾಡಬೇಕು. ಸೊ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ಕ್ಯಾಶ್ ಇನ್ಫ್ಲೋಸ್ಗೆ ನಾವು ಏನಾದರೂ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ದಟ್ ಈಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ನಮಗೆ ಬರುತ್ತೆ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಯಾವ್ದಾದ್ರದ್ದು ಬರುತ್ತೆ ಅಂತ ಹೇಳಿದ್ರೆ ಇಯರ್ 1 ಬರುತ್ತೆ, ಇಯರ್ 2 ಬರುತ್ತೆ ಅಲ್ವಾ. ಸೊ ಅದಕ್ಕೆ ನಾನು ಇಲ್ಲಿ ಇಯರ್ 1 ಕ್ಯಾಶ್ ಇನ್ಫ್ಲೋಸ್ ಅಂಡ್ ಇಯರ್ 2 ಕ್ಯಾಶ್ ಇನ್ಫ್ಲೋಸ್ ಅಂತ ಹೇಳ್ಬಿಟ್ಟು ನಾನು ಕನ್ಸಿಡರೇಷನ್ ಮಾಡ್ತಿದ್ದೀನಿ. ಓಕೆ, ಸೊ ಈಗ ಇಯರ್ 1 ಕ್ಯಾಶ್ ಇನ್ಫ್ಲೋಸ್ನ ಇಯರ್ 1 ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಜೊತೆನೆ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ಇಯರ್ 2 ಕ್ಯಾಶ್ ಇನ್ಫ್ಲೋಸ್ನ ಇಯರ್ 2 ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ದೆನ್ ವಿ ವಿಲ್ ಗೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಫಾರ್ ದ ಫಸ್ಟ್ ಇಯರ್ ಅಂಡ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದಿ ಕ್ಯಾಶ್ ಇನ್ಫ್ಲೋ ಫಾರ್ ದಿ ಟೋಟಲ್ ಸೆಕೆಂಡ್ ಇಯರ್. ಓಕೆ, ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಸೊ ಯಾವ ತರ ಅಂತ ಹೇಳಿದ್ರೆ ನೋಡಿ, ಇಯರ್ 1 ಕ್ಯಾಶ್ ಇನ್ಫ್ಲೋ ಎಷ್ಟಿದೆ, 16,000 ಇಂಟು 0.909, ದಟ್ ಈಸ್ ದ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಫಾರ್ ದಿ ಫಸ್ಟ್ ಇಯರ್. ಸೊ ಎಂಟರ್ ಕೊಟ್ಟಾಗ 14,454. ಸೊ ಅದೇ ತರಾನೇ ನೀವು ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ, ಯು ವಿಲ್ ಗೆಟ್ ಲೈಕ್ ದಿಸ್. ಅಂದರೆ 16,000 ಇಂಟು ನೆಕ್ಸ್ಟ್ 0.909, ನೆಕ್ಸ್ಟ್ 16,000 ಇಂಟು 0.909. ಓಕೆ, ಸೊ ಯಾಕಂದ್ರೆ 16,000 ಕ್ಯಾಶ್ ಇನ್ಫ್ಲೋ ಸೇಮ್ ಇರೋದ್ರಿಂದ ಅದು ಸೇಮೇ ಬರುತ್ತೆ. ನೆಕ್ಸ್ಟ್ 24,000 ಇಂಟು 0.909 ಫಸ್ಟ್ ಇಯರ್ದು ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಸೆಕೆಂಡ್ ಇಯರ್ದು ಅದೇ ತರಾನೇ ಕ್ಯಾಲ್ಕುಲೇಷನ್ ಮಾಡಿ, ಸೆಕೆಂಡ್ ಇಯರ್ ಕ್ಯಾಶ್ ಇನ್ಫ್ಲೋಸ್ನ ಸೆಕೆಂಡ್ ಇಯರ್ ಕ್ಯಾಶ್ ಫ್ಲೋ ಫ್ಯಾಕ್ಟರ್ ಜೊತೆಗೆ ನಾವು ಮಲ್ಟಿಪ್ಲೈ ಮಾಡಬೇಕು ಅಲ್ವಾ, ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಜೊತೆಗೆ ಅಥವಾ ಕ್ಯಾಶ್ ಫ್ಲೋ ಫ್ಯಾಕ್ಟರ್ ಜೊತೆಗೆ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಯಾವುದು ಅಂತ ಹೇಳಿದ್ರೆ 30,000 ಇಂಟು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಫಾರ್ ದ ಸೆಕೆಂಡ್ ಇಯರ್ 0.826. ಸೊ ಅದೇ ತರನೇ ನಾವು ಕ್ಯಾಲ್ಕುಲೇಷನ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಮಗೆ
ಇಯರ್ 2 ಕ್ಯಾಶ್ ಇನ್ಫ್ಲೋಸ್ ಬರ್ತಿದೆ. ಓಕೆ, ಸೊ ಈಗ ಇಯರ್ 1ದು ಕ್ಯಾಶ್ ಇನ್ಫ್ಲೋಸ್ ಬಂದ್ಬಿಡ್ತು, ಇಯರ್ 2ದು ಕ್ಯಾಶ್ ಇನ್ಫ್ಲೋಸ್ ಬಂದ್ಬಿಡ್ತು. ಈಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನಮಗೆ ಏನು ಬೇಕಾಗುತ್ತೆ, ಟೋಟಲ್ ಕ್ಯಾಶ್ ಇನ್ಫ್ಲೋ ಬೇಕು. ಇಯರ್ 1 ಇಯರ್ 2 ಎರಡನ್ನೂ ಆಡ್ ಮಾಡಿದ್ರೆ ನಮಗೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಬರುತ್ತೆ ಅಲ್ವಾ. ಸೊ ನೆಟ್ ಪ್ರೆಸೆಂಟ್ ವ್ಯಾಲ್ಯೂಗೆ ಬೇಕಾಗಿರೋದೇ ಅದು, ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಮೈನಸ್ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ ಅಲ್ವಾ. ಸೊ ಇಲ್ಲಿ ನೆಕ್ಸ್ಟ್ ಹೆಡ್ಡಿಂಗ್ ಏನು ತಗೋಬಹುದು ಹಾಗಾದ್ರೆ, ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಅಂತ ಹೇಳ್ಬಿಟ್ಟು ತಗೋಬಹುದು. ಈಗ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಯಾವ ತರ ಅಂತ ಹೇಳಿದ್ರೆ, ಇಯರ್ 1ದು ಕ್ಯಾಶ್ ಇನ್ಫ್ಲೋ ಅಂದ್ರೆ 14,544 ಪ್ಲಸ್ 24,780 ಮಾಡಿದ್ರೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ನಮಗೆ ಬರುತ್ತೆ. ಅದೇ ತರನೇ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಯು ವಿಲ್ ಗೆಟ್ ಲೈಕ್ ದಿಸ್, ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಫಾರ್ ದ ಡಿಫರೆಂಟ್ ಈವೆಂಟ್ಸ್ ಓನ್ಲಿ ಫಾರ್ ದ 2 years, ದಟ್ಸ್ ಇಟ್. ಟೋಟಲ್ 2 yearsದು ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಬಂದಿದೆ. ಈಗ NPV ಕ್ಯಾಲ್ಕುಲೇಷನ್ಗೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಏನು ಕೊಟ್ಟಿದ್ದಾನೆ ಇಲ್ಲಿ, ಇದನ್ನ ನಾವು ಔಟ್ಫ್ಲೋ ಜೊತೆಗೆ ಡಿಡಕ್ಟ್ ಮಾಡ್ಕೋಬೇಕು. ಸೊ ಔಟ್ಫ್ಲೋ ಜೊತೆಗೆ ಡಿಡಕ್ಟ್ ಮಾಡ್ಕೋಬೇಕಂತ ಹೇಳಿದ್ರೆ ಇಲ್ಲಿ ಔಟ್ಫ್ಲೋ ಅಂತ ಕನ್ಸಿಡರ್ ಮಾಡ್ಬೋದಾ, ಸಿ ಔಟ್ಫ್ಲೋ. ಸೊ ಡಿಫ್ರೆಂಟ್ ಈವೆಂಟ್ಸ್ ಅಲ್ಲಿ ನಾವು ಔಟ್ಫ್ಲೋನ ಕನ್ಸಿಡರ್ ಮಾಡಬೇಕು. ಸೊ ಎಷ್ಟು ಕೊಟ್ಟಿದ್ದಾರೆ ಔಟ್ಫ್ಲೋ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ, ಇದಕ್ಕೆ 1 ಅಪ್ಲಿಕಬಲ್ ಆಗಿರೋದ್ರಿಂದ 40,000 ಅಲ್ವಾ. ಸೊ ಎಲ್ಲಾ ಈವೆಂಟ್ಸ್ ಅಲ್ಲೂ 40,000 40,000 40,000 ಅಂತ ಹೇಳ್ಬಿಟ್ಟು ನಾವು ಮೆನ್ಷನ್ ಮಾಡ್ಕೋಬೇಕು. ಸೊ ಈಗ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಮೈನಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ ಮಾಡಿದ್ರೆ ನಮಗೆ ಡೆಫಿನೆಟ್ಲಿ ವಿ ವಿಲ್ ಗೆಟ್ NPV, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನಮಗೆ ಬಂದ್ಬಿಡುತ್ತೆ. ಓಕೆ, ಸೊ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನಮಗೆ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಅಂದ್ರೆ 39,324 ಮೈನಸ್ 40,000 ಮಾಡಿದ್ರೆ ನಮಗೆ ಟೋಟಲ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಫಾರ್ ದ ಫಸ್ಟ್ ಈವೆಂಟ್ ಎಷ್ಟು, 676 ನೆಗೆಟಿವ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬಂದಿದೆ. ಸೊ ಅದೇ ತರ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಯು ವಿಲ್ ಗೆಟ್ ಈಚ್ ಈವೆಂಟ್ಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ಬರ್ತಿದೆ ಅಂತ ಹೇಳಿದ್ರೆ ಟೋಟಲ್ ಇಷ್ಟು ಬರ್ತಿದೆ. ಸೊ ಇದರಲ್ಲಿ ಮೈನಸ್ ನೆಗೆಟಿವ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬಂದ್ಬಿಟ್ಟು ಯಾವ ಒಂದು ಸಿಚುವೇಶನ್ಸ್ ಅಲ್ಲಿ ಬಂದಿದೆ, ಯಾವಾಗ ಫಸ್ಟ್ ಇಯರ್ 20,000 ಕ್ಯಾಶ್ ಫ್ಲೋ ಇದೆಯೋ ಆಗ ನೆಗೆಟಿವ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬಂದಿದೆ. ನೆಕ್ಸ್ಟ್ ಯಾವಾಗ 16,000 ಕ್ಯಾಶ್ ಇನ್ಫ್ಲೋ ಇದೆಯೋ ಫಸ್ಟ್ ಇಯರ್, ಆಗ ಒಂದು ಈವೆಂಟ್ಗೆ ಮಾತ್ರ 676 ಇಸ್ ದ ನೆಗೆಟಿವ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬಂದಿದೆ, ಇಲ್ಲ ಪಾಸಿಟಿವ್ ಬಂದಿದೆ. ಈಗ ಜನರಲ್ ಆಗಿ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡಿದ್ದು ಆಗಿದೆ. ಈಗ ಆಕ್ಚುಯಲ್ ಸಿಚುವೇಶನ್ ಸ್ಟಾರ್ಟ್ ಆಗೋದು. ಡಿಸಿಷನ್ ಟ್ರೀ ನಲ್ಲಿ ಪ್ರಾಬಬಿಲಿಟಿನ ಕನ್ಸಿಡರ್ ಮಾಡಿ ನಾವು ಸೊಲ್ಯೂಷನ್ ನ ತಗೋಬೇಕಲ್ವಾ. ಸೊ ಈಗ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಈ ಬೇಸ್ಡ್ ಆನ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಹೇಳಿದ್ರೆ, ಬೇಸ್ಡ್ ಆನ್ ದಿ ಪ್ರಾಬ್ಲಮ್. ಸೊ ಇಲ್ಲಿ ಎಕ್ಸ್ಪೆಕ್ಟೆಡ್ ರಿಟರ್ನ್ ಬಂದ್ಬಿಟ್ಟು ಆಗ್ಲೇ ನಿಮ್ಗೆ ಅಂಡರ್ಲೈನ್ ಮಾಡಿದ್ದೆ. ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಂತ ಹೇಳಿದ್ರೆ ಈಗ NPV ನಾವು ಪ್ರಾಫಿಟಬಿಲಿಟಿ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು ಅಲ್ವಾ. ಸೊ NPV ನ ಪ್ರಾಫಿಟಬಿಲಿಟಿ ಅಂತ ಹೇಳ್ಬಿಟ್ಟು ಕರಿಬಹುದು. ಈ NPV ಬೇಸ್ ಮೇಲೆನೆ ನಾವು ಎಕ್ಸ್ಪೆಕ್ಟೆಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಎಕ್ಸ್ಪೆಕ್ಟೆಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ಪ್ರಾಬಬಿಲಿಟಿ ಅನ್ನೋ ಕಾನ್ಸೆಪ್ಟ್ ನ ನಾವು ಎಂಟರ್ ಮಾಡ್ಕೋಬೇಕು. ಪ್ರಾಬಬಿಲಿಟಿ ಕಾನ್ಸೆಪ್ಟ್ ನ ಎಂಟರ್ ಮಾಡ್ಕೊಂಡಿದ್ದಾದ್ಮೇಲೆ ಈವೆಂಟ್ಸ್ ಮತ್ತೆ ಈಚ್ ಈವೆಂಟ್ಸ್ಗೆ ಜಾಯಿಂಟ್ ಪ್ರಾಬಬಿಲಿಟಿನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಈಗ ಅಪ್ ಟು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ವರೆಗೂ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದೀವಿ. ಆಗ್ಲೇ ಈ ಡಯಾಗ್ರಾಮೆಟಿಕ್ ಆಗಿ ನಾನು ಕಾನ್ಸೆಪ್ಟ್ ನ ಏನ್ ಎಕ್ಸ್ಪ್ಲೇನ್ ಮಾಡಿದೀನೋ ಅದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಈ ಡಯಾಗ್ರಾಮೆಟಿಕ್ ಆಗಿ ನಾನು ಏನ್ ಎಕ್ಸ್ಪ್ಲೇನ್ ಮಾಡಿದ್ದೀನೋ ಅದನ್ನೇ ನಾನು ಇಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದೀನಿ ಅಥವಾ ಆಲ್ರೆಡಿ ಟೈಪ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಕಷ್ಟ ಆಗುತ್ತೆ ಈಗ ಹೊಸದಾಗಿ ಏನಾದ್ರು ಟೈಪ್ ಮಾಡ್ಬೇಕು ಅಂತ ಹೇಳಿದ್ರೆ. ಸೊ ಈ ಸಿಚುವೇಶನ್ ಅಲ್ಲಿ ನೋಡಿ ಈ ತರ ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ಪ್ರಾಬಬಿಲಿಟೀಸ್ ನ ಯಾವ ತರ ಕನ್ಸಿಡರ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಜಸ್ಟ್ ಸಿ. ಸೊ ಫಸ್ಟ್ ಟೇಬಲ್ ಆದ್ಮೇಲೆ ನೆಕ್ಸ್ಟ್ ಟೇಬಲ್ ಏನ್ ತಗೊಳ್ತೀರಾ ಹೆಡ್ಡಿಂಗ್ ಅಂತ ಹೇಳಿದ್ರೆ, ದಟ್ ಈಸ್ ಕಂಪ್ಯೂಟೇಷನ್ ಆಫ್ ಎಕ್ಸ್ಪೆಕ್ಟೆಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ನೀವು ಹೆಡ್ಡಿಂಗ್ ನ ತಗೊಳ್ಳಿ. ಬಿಕಾಸ್ ಡಿಸಿಷನ್ ಟ್ರೀ ಅನಾಲಿಸಿಸ್ ಮೆಥಡ್ ಅಲ್ಲಿ ಇದೇ ಮೆಥಡ್ ಅಲ್ಲೇ ನಾವು ಸಾಲ್ವ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಬರೋದಿಲ್ಲ, ಅಂದ್ರೆ ಸೊಲ್ಯೂಷನ್ ಬರೋದಿಲ್ಲ. ಓಕೆ, ಸೊ ಜಸ್ಟ್ ನಿಮ್ಗೆ ಆಗ್ಲೇ ಏನ್ ಕಾನ್ಸೆಪ್ಟ್ ನ ಎಕ್ಸ್ಪ್ಲೈನ್ ಮಾಡಿದ್ನೋ ಅದೇ ತರನೇ ನಾನು ಇಲ್ಲಿ ಡಿಫ್ರೆಂಟ್ ಟೇಬಲ್ ಅಲ್ಲಿ ಬರ್ಕೊಂಡಿದ್ದೀನಿ ಅಷ್ಟೇ. ಓಕೆ, ಸೊ ನೀವು ಎಕ್ಸಾಮ್ ಅಲ್ಲಿ ಅಥವಾ ನೋಟ್ಸ್ ಅಲ್ಲಿ ಬರೆಯುವಾಗ್ಲೂ ಇದೇ ತರನೇ ಬರ್ಕೋಬೇಕು. ಓಕೆ, ಸೊ ಫಸ್ಟ್ ಕಾಲಮ್ ಹೆಡ್ಡಿಂಗ್ ಏನು ಅಂತ ಹೇಳಿದ್ರೆ ದಟ್ ಈಸ್ ಔಟ್ಫ್ಲೋ. ಯಾಕಂತ ಹೇಳಿದ್ರೆ ಇಲ್ಲಿ ಔಟ್ಫ್ಲೋ ಬಂದ್ಬಿಟ್ಟು 40,000 ಇದೆ ನನ್ನ ಹತ್ರ, ಅಥವಾ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ 40,000 ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ, ಐ ಆಮ್ ಗೋಯಿಂಗ್ ಟು ಟೇಕ್ ದಿ ಡಿಸಿಷನ್ ದಟ್ ಈಸ್ ಬೇಸ್ಡ್ ಆನ್ ದಿ 3 ಈವೆಂಟ್ಸ್ ಅಲ್ವಾ. ಸೊ 3 ಈವೆಂಟ್ಸ್ ಆಗಿರೋದಕ್ಕೆ ನಾನು ಇಲ್ಲಿ 3 ಈವೆಂಟ್ಸ್ಗೆ 3 ಆರೋ ಮಾರ್ಕ್ಸ್ನ ಹಾಕೊಂಡಿದ್ದೀನಿ. ಸೊ ಈವೆಂಟ್ 1 ಫಸ್ಟ್ ಇಯರ್ ಅಲ್ಲಿ ಈ 3 ಈವೆಂಟ್ಸ್ಗೆ ಎಷ್ಟು ಕ್ಯಾಶ್ ಇನ್ಫ್ಲೋಸ್ ಇದೆ ಪ್ರಾಬ್ಲಮ್ ನೋಡ್ಕೊಳ್ಳಿ ಒಂದ್ಸಲಿ. ಸೊ ಫಸ್ಟ್ ಇಯರ್ 16,000, ಸೆಕೆಂಡ್ ಇಯರ್ 24,000, ಥರ್ಡ್ ಇಯರ್ ಅಂತ ಹೇಳಿದ್ರೆ ದಟ್ ಇಸ್ ಫಸ್ಟ್ ಈವೆಂಟ್ಗೆ
16,000, ಸೆಕೆಂಡ್ ಇವೆಂಟ್ಗೆ 24,000, ಥರ್ಡ್ ಇವೆಂಟ್ಗೆ 20,000 ಇದೆ. ಅದನ್ನೇ ನಾನು ಎಕ್ಸ್ಪ್ಲೇನ್ ಮಾಡುವಾಗ ಏನು ಕೊಟ್ಟಿದ್ನೋ ಅದನ್ನೇ ಮೆನ್ಷನ್ ಮಾಡ್ಕೊಂಡಿದ್ದೀನಿ. ಅದೇ ತರಾನೇ ಮತ್ತೆ 16,000 ಕ್ಯಾಶ್ ಇನ್ಫ್ಲೋಸ್ ಇದ್ದಾಗ ನೆಕ್ಸ್ಟ್ ಪ್ರಾಜೆಕ್ಟ್ ಸೆಗ್ರಿಗೇಟ್ ಆಗಿದೆ ಅಲ್ವಾ. ಸೊ ಎಷ್ಟು ಇವೆಂಟ್ ಆಗಿ ಸೆಗ್ರಿಗೇಟ್ ಆಗಿದೆ? 3 ಇವೆಂಟ್ಸ್ ಆಗಿ ಸೆಗ್ರಿಗೇಟ್ ಆಗಿದೆ, 1 2 3. ಸೊ ಈ ತರ 3 ಇವೆಂಟ್ಸ್, ಈಚ್ ಫಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋಗೆ 3 ಇವೆಂಟ್ಸ್ ಆಗಿ ಸೆಗ್ರಿಗೇಟ್ ಮಾಡ್ಕೊಂಡಿದ್ದೀನಿ. ಈ ತರ ಸೆಗ್ರಿಗೇಟ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಇಯರ್ 2 ನಲ್ಲಿ 30,000, 40,000, 50,000 ಇಲ್ಲಿ ಏನ್ ಮೆನ್ಷನ್ ಮಾಡಿದ್ನೋ ನಿಮಗೆ ಅದೇ ತರಾನೇ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ, ಸೊ ಈ ಬಾಕ್ಸಸ್ ಏನು ಅಂತ ಹೇಳಿದ್ರೆ ನಾನು ಪ್ರಾಬಬಿಲಿಟೀಸ್ ನ ಮೆನ್ಷನ್ ಮಾಡ್ಕೊಂಡಿರೋದು. ಓಕೆ, ಸೊ ಇದನ್ನ ಯಾವ ತರ ಮೆನ್ಷನ್ ಮಾಡ್ಕೊಂಡಿರೋದು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಓಕೆ, ಸೊ ಈಗ 3 RO ಮಾರ್ಕ್ಸ್ ನ ಕೊಟ್ಟಿದ್ದೀನಿ ಅಲ್ವಾ, 16,000, 24,000, 20,000. ಪ್ರಾಬ್ಲಮ್ ನ ನೋಡಿ. ಓಕೆ, ಸೊ ಪ್ರಾಬ್ಲಮ್ ಇಲ್ಲಿ ತಗೊಳ್ತೀನಿ. ಓಕೆ, ಸೊ ಪ್ರಾಬ್ಲಮ್ ನೋಡಿ. ಫಸ್ಟ್ ಈವೆಂಟ್ 16,000 ಇದ್ದಾಗ ಎಷ್ಟು ಪ್ರಾಬಬಿಲಿಟಿ ಇದೆ? 0.3% ಅಲ್ವಾ. ಸೊ ದಟ್ ಈಸ್ 0.30% ಅಂತ ಹೇಳಿದ್ರೆ ಸಿ 0.3 ಅಂತ ಹೇಳಿದ್ರೆ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅಂದ್ರೆ ಔಟ್ಫ್ಲೋ 40,000 ಇದೆ. ಫಸ್ಟ್ ಇಯರ್ ಬಂದ್ಬಿಟ್ಟು 16,000 ಇದ್ದಾಗ ಪ್ರಾಬಬಿಲಿಟಿ ಬಂದ್ಬಿಟ್ಟು 0.3. ಫಸ್ಟ್ ಇಯರ್ 16,000 ಇದ್ದಾಗ ಪ್ರಾಬಬಿಲಿಟಿ 0.3. ಸೊ ನೆಕ್ಸ್ಟ್ 24,000 ಇದ್ದಾಗ ಸೆಕೆಂಡ್ ಇವೆಂಟ್ ಪ್ರಾಬಬಿಲಿಟಿ ಎಷ್ಟು? 0.5 ಅಂತ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಥರ್ಡ್ ಇವೆಂಟ್ 20,000 ಇದ್ದಾಗ ಪ್ರಾಬಬಿಲಿಟಿ ಎಷ್ಟು? 0.2. ಸೊ ಇಲ್ಲಿ 0.2 ಅದನ್ನೇ ನಾನು ಇಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದೀನಿ. ನೀವು ಚಿಕ್ಕದಾಗಿ ಈ RO ಮಾರ್ಕ್ ಮೇಲೆ ರೌಂಡ್ ಅಪ್ ಮಾಡ್ಕೊಂಡು ಚಿಕ್ಕದಾಗಿ ಬರ್ಕೊಳ್ಳಿ ಪ್ರಾಬಬಿಲಿಟಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಈ ಕ್ಯಾಶ್ ಇನ್ಫ್ಲೋಸ್ ಜೊತೆಗೆ ಇದು ಈವೆಂಟ್ಸ್ ಸೆಗ್ರಿಗೇಟ್ ಆಗಿದೆ. ಸೊ 16,000 ಕ್ಯಾಶ್ ಇನ್ಫ್ಲೋ ಇದ್ದಾಗ ಫಸ್ಟ್ ಇಯರ್, ನೆಕ್ಸ್ಟ್ ಈ ಪ್ರಾಜೆಕ್ಟ್ ಅಥವಾ ಈ ಈವೆಂಟ್ ಬಂದ್ಬಿಟ್ಟು 3 ಈವೆಂಟ್ಸ್ ಆಗಿ ಸೆಗ್ರಿಗೇಟ್ ಆಗಿದೆ. ಈವೆಂಟ್ 1, ಈವೆಂಟ್ 2, ಈವೆಂಟ್ 3. ಈವೆಂಟ್ 1 30,000 ಇದ್ದಾಗ ಅಂದ್ರೆ ಇಯರ್ 2 ನಲ್ಲಿ 30,000 ಕ್ಯಾಶ್ ಇನ್ಫ್ಲೋ ಬರ್ತಾ ಇದ್ದಾಗ ಇಲ್ಲಿ ನೋಡಿ 16,000 ಫಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ ಇದ್ದಾಗ 3 ಈವೆಂಟ್ಸ್ ಆಗಿ ಸೆಗ್ರಿಗೇಟ್ ಆಗಿದೆ. 3 ಈವೆಂಟ್ಸ್ಗೂ 30,000, 40,000, 50,000 ಬರ್ಕೊಂಡಿದ್ದೀನಿ ಆಸ್ ಪರ್ ದ ಎಕ್ಸ್ಪ್ಲನೇಷನ್ ಆಸ್ ಅರ್ಲಿಯರ್. ಸೊ ಅದ್ರ ಪ್ರಕಾರ 30,000 ಸೆಕೆಂಡ್ ಇಯರ್ ಕ್ಯಾಶ್ ಇನ್ಫ್ಲೋ ಇದ್ದಾಗ ಪ್ರಾಬಬಿಲಿಟಿ ಎಷ್ಟು? 0.2 ಅದನ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ 40,000 ಇದ್ದಾಗ ಅಂದ್ರೆ 40,000 ಇಲ್ಲಿ ನೋಡಿ 40,000 ಇದ್ದಾಗ ಪ್ರಾಬಬಿಲಿಟಿ ಎಷ್ಟು? 0.6 ಇಲ್ಲಿ ಬರ್ಕೊಂಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ 80,000 ಇದ್ದಾಗ, ಓಕೆ 80,000 ಅಲ್ಲ 50,000 ಇಲ್ಲಿದೆ ಅಲ್ವಾ. ಓಕೆ, ಸೊ 50,000 ಇದ್ದಾಗ ಎಷ್ಟು ಪ್ರಾಬಬಿಲಿಟಿ? ದಟ್ ಈಸ್ 0.2. ಓಕೆ, ಇದನ್ನ ಕಾಲಮ್ಸ್ ನ ನೋಡ್ಕೊಳ್ಳಿ ಇಲ್ಲಿ. ನೆಕ್ಸ್ಟ್ ಅದೇ ತರ 24,000 ಫಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ ಇದ್ದಾಗ ಈವೆಂಟ್ಸ್ 3 ಈವೆಂಟ್ಸ್ ಆಗಿ ಸೆಗ್ರಿಗೇಟ್ ಆಗಿದೆ. ಸೊ 40,000 ಕ್ಯಾಶ್ ಇನ್ಫ್ಲೋ ಇದ್ದಾಗ ಫಸ್ಟ್ ಇವೆಂಟ್ ಎಷ್ಟು ಪ್ರಾಬಬಿಲಿಟಿ? ದಟ್ ಇಸ್ 0.1. ನೆಕ್ಸ್ಟ್ 0.8, ನೆಕ್ಸ್ಟ್ 0.1. ಅದೇ ತರ 0.2, 0.5, 0.3, 0.2, 0.5, 0.3. ಸೊ ಇದು 5,000, 8,000, 12,000 ಇದ್ದಾಗ 5,000, 8,000, 12,000 ಯಾವಾಗ ಫಸ್ಟ್ ಇಯರ್ ಬಂದ್ಬಿಟ್ಟು 20,000 ಕ್ಯಾಶ್ ಇನ್ಫ್ಲೋ ಇರಬೇಕು. ಸೊ ಇದನ್ನೇ ನಾನು ಇಲ್ಲಿ ಮೆನ್ಷನ್ ಮಾಡ್ಕೊಂಡಿರೋದು. ಈ ಪ್ರಾಬಬಿಲಿಟೀಸ್ನ ನೀವು ಇಲ್ಲಿ RO ಮಾರ್ಕ್ ಇದೆಯಲ್ವಾ, ಸೊ ಅದ್ರ ಮೇಲೆ ಬರ್ಕೊಳ್ಳಿ. ಇದನ್ನು ಅಷ್ಟೇ ಇಲ್ಲಿ ಮಿಡಲ್ ಅಲ್ಲಿ ಇಲ್ಲಿ ಸ್ಪೇಸ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕೊಟ್ಟಿದ್ದೀನಿ ಬಾಕ್ಸ್. ನಿಮಗೆ ಇಲ್ಲಿ ಅಷ್ಟೇ ಮಿಡಲ್ ಅಲ್ಲಿ ಇಲ್ಲಿ ಬಾಕ್ಸ್ ಹಾಕೊಂಡು ಚಿಕ್ಕದಾಗಿ ರೌಂಡ್ ಅಪ್ ಮಾಡ್ಕೊಂಡು ಪ್ರಾಬಬಿಲಿಟಿ ಎಷ್ಟು ಅಂತ ಹೇಳ್ಬಿಟ್ಟು ಇದೇ ತರನೇ ಬರ್ಕೋಬೇಕು. ಡಿಸಿಷನ್ ಟ್ರೀ ಅನಾಲಿಸಿಸ್ ಅಲ್ಲಿ ನಾವು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ. ಓಕೆ, ಸೊ ಈಗ ಇಯರ್ 1 ಕ್ಯಾಶ್ ಇನ್ಫ್ಲೋಸ್ ವಿತ್ ಪ್ರಾಬಬಿಲಿಟಿ ಬರ್ಕೊಂಡಿದ್ದೀನಿ ಅಂಡ್ ಇಯರ್ 2 ಕ್ಯಾಶ್ ಇನ್ಫ್ಲೋಸ್ ವಿತ್ ಪ್ರಾಬಬಿಲಿಟಿ ನಾನು ಬರ್ಕೊಂಡಿದ್ದೀನಿ. ಸೊ ಈಗ ಜನರಲ್ ಆಗಿ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಎಕ್ಸ್ಪೆಕ್ಟೆಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಜಾಯಿಂಟ್ ಪ್ರಾಬಬಿಲಿಟಿನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಸೊ ಜಾಯಿಂಟ್ ಪ್ರಾಬಬಿಲಿಟಿನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದಾದ್ಮೇಲೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ, ಅದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಕ್ಸ್ಪೆಕ್ಟೆಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬರುತ್ತೆ. ಓಕೆ, ಸೊ ಈಗ ನಾನು ಇಲ್ಲಿ ಹೆಡ್ಡಿಂಗ್ ಬಂದ್ಬಿಟ್ಟು ನಿಮಗೆ ಜಾಯಿಂಟ್ ಪ್ರಾಬಬಿಲಿಟಿ ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಜಾಯಿಂಟ್ ಪ್ರಾಬಬಿಲಿಟಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಹೆಡ್ಡಿಂಗ್ ಕೊಡ್ತೀನಿ, ಜಾಯಿಂಟ್ ಪ್ರಾಬಬಿಲಿಟಿ. ಓಕೆ, ಸೊ ಈಗ ಜಾಯಿಂಟ್ ಪ್ರಾಬಬಿಲಿಟಿ ಅಂತ ಹೇಳ್ಬಿಟ್ಟು ನಾನು ಕೊಡ್ತೀನಿ ಇಸ್ ಈಕ್ವಲ್ ಟು, ಸೊ ಫಸ್ಟ್ ಇಂದಾನೆ ಹೇಳ್ಕೊಂಡ್ ಬಂದಿದ್ದೀನಿ ಪ್ರಾಬಬಿಲಿಟಿ ಇಸ್ ಆಲ್ವೇಸ್ ಈಕ್ವಲ್ ಟು 1 ಅಂತ ಹೇಳ್ಬಿಟ್ಟು ನಾನು ಹೇಳ್ತಿದ್ದೀನಿ. ಓಕೆ, ಈಗ ಜಾಯಿಂಟ್ ಪ್ರಾಬಬಿಲಿಟಿ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳಿದ್ರೆ ಸಿ ಇಯರ್ 1 ನಲ್ಲಿ ಕ್ಯಾಶ್ ಇನ್ಫ್ಲೋಸ್ ನ ಕನ್ಸಿಡರ್ ಮಾಡಿದೀವಿ. ಈ ಇಯರ್ 1 ನಲ್ಲಿ ಕ್ಯಾಶ್ ಇನ್ಫ್ಲೋಸ್ ನ ಕನ್ಸಿಡರ್ ಮಾಡಿದಾಗ ಈ 0.3 ಬಂದ್ಬಿಟ್ಟು ಈ 3 ನೆಕ್ಸ್ಟ್ ಸೆಕೆಂಡ್ ಇಯರ್ ಕ್ಯಾಶ್ ಇನ್ಫ್ಲೋಸ್ 3 ಈವೆಂಟ್ಸ್ಗೂ ಅಪ್ಲಿಕಬಲ್ ಆಗುತ್ತೆ. ಸೊ ಈಗ ಜಾಯಿಂಟ್ ಪ್ರಾಬಬಿಲಿಟಿ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳಿದ್ರೆ ಯಾವ್ದಾದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಯಾವ ತರ ಮಲ್ಟಿಪ್ಲೈ ಮಾಡಬೇಕು ನೋಡಿ, ಡಿಸಿಷನ್ ಟ್ರೀ ಅನಾಲಿಸಿಸ್ ಅಲ್ಲಿ 0.3 is applicable to event 1 under year 2 cash flow and also 0.3 probability applicable to event 2 under year cash inflow 2. Okay, so 0.3 is also applicable to year 2 cash inflow for that is third event, right?
ಸೊ ಅದೇ ತರ ಅಪ್ಲೈ ಮಾಡ್ಕೋಬೇಕು. ಸೊ ಇಲ್ಲಿ ಜಾಯಿಂಟ್ ಪ್ರಾಬಬಿಲಿಟಿ ಅದು ಎಕ್ಸ್ಪ್ಲೇನ್ ಮಾಡಿದ್ದಷ್ಟೇ. ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳಿದ್ರೆ ಇಲ್ಲಿ ಟೈಪ್ ಮಾಡ್ತೀನಿ ನೋಡ್ಕೊಳ್ಳಿ. 0.3 ಎಲ್ಲಿದೆ, ಇಲ್ಲಿದೆ, ಇಯರ್ 1 ಪ್ರಾಬಬಿಲಿಟಿ ಕ್ಯಾಶ್ ಇನ್ಫ್ಲೋ. ಓಕೆ, ಇಂಟು ನೆಕ್ಸ್ಟ್ ಇದರಲ್ಲಿ ಫಸ್ಟ್ ಇಯರ್ 2 ಕ್ಯಾಶ್ ಇನ್ಫ್ಲೋ ನಲ್ಲಿ ಫಸ್ಟ್ ಒನ್ ಯಾವುದು 0.2 ರೈಟ್. ಸೊ 0.2 ಅಂತ ಹೇಳ್ಬಿಟ್ಟು ನಾನು ಮೆನ್ಷನ್ ಮಾಡ್ತಿದ್ದೀನಿ. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಫಸ್ಟ್ ಇವೆಂಟ್ಗೆ ಕಂಪ್ಲೀಟ್ ಆಗಿ ಜಾಯಿಂಟ್ ಪ್ರಾಬಬಿಲಿಟಿ ಬಂದ್ಬಿಡುತ್ತೆ. ಓಕೆ, ಸೊ ಅದೇ ತರ ನೆಕ್ಸ್ಟ್ 0.3, ನೆಕ್ಸ್ಟ್ 0.6, ನೆಕ್ಸ್ಟ್ 0.3, ನೆಕ್ಸ್ಟ್ 0.2 ಫಸ್ಟ್ ಇವೆಂಟ್ ಕಂಪ್ಲೀಟ್ ಆಗಿ ಬೇಸ್ಡ್ ಆನ್ ಫಸ್ಟ್ ಇಯರ್ ಪ್ರಾಬಬಿಲಿಟಿ ಅಂಡ್ ಸೆಕೆಂಡ್ ಇಯರ್ ಪ್ರಾಬಬಿಲಿಟೀಸ್ ಜಾಯಿಂಟ್ ಪ್ರಾಬಬಿಲಿಟಿ ಕಂಪ್ಲೀಟ್ ಆಗುತ್ತೆ. ಸೊ ನೋಡಿ ಯಾವ ತರ ಅಂತ ಹೇಳಿದ್ರೆ 0.3 ಇಂಟು ಸೆಕೆಂಡ್ ಒನ್ ಯಾವ್ದು ಇದರಲ್ಲಿ ಸೆಕೆಂಡ್ ಇಯರ್ ಕ್ಯಾಶ್ ಇನ್ಫ್ಲೋ ಪ್ರಾಬಬಿಲಿಟಿ 0.6 ಅಲ್ವಾ. ಸೊ ಇಂಟು ಮಾಡಿದ್ರೆ ನನಗೆ ಜಾಯಿಂಟ್ ಪ್ರಾಬಬಿಲಿಟಿ ಸಿಗುತ್ತೆ. ಸೊ ಅದೇ ತರ ಥರ್ಡ್ ಇವೆಂಟ್ಗೆ ಮತ್ತೆ 0.3 ಇಂಟು ನೆಕ್ಸ್ಟ್ 0.2 ಥರ್ಡ್ ಇವೆಂಟ್ಗೆ ಪ್ರಾಬಬಿಲಿಟಿ ಯಾವುದು 0.2 ಆಯ್ತು. ಜಾಯಿಂಟ್ ಪ್ರಾಬಬಿಲಿಟಿ ಇಷ್ಟೇ, ಎಲ್ಲದಕ್ಕೂ ಅದೇ ತರನೇ ಕ್ಯಾಲ್ಕುಲೇಷನ್ ಮಾಡೋದು. ನೆಕ್ಸ್ಟ್ 0.5 ಇಂಟು ನೆಕ್ಸ್ಟ್ 0.1, ನೆಕ್ಸ್ಟ್ ಅದೇ ತರ 0.5 ಇಂಟು 0.8, ನೆಕ್ಸ್ಟ್ 0.5 ಇಂಟು 0.1 ಅಲ್ವಾ, 0.5 ಇಂಟು 0.1. ಸೊ ನೆಕ್ಸ್ಟ್ ಲಾಸ್ಟ್ ಒನ್ 0.2 ಇಂಟು 0.2 ಒನ್ ಸಾರಿ 0.2 ಇಂಟು 0.5 ಸೆಕೆಂಡ್ ಟೈಮ್, ನೆಕ್ಸ್ಟ್ 0.2 ಇಂಟು 0.3. ಈ ಪ್ರಾಬಬಿಲಿಟೀಸ್ ಎಲ್ಲ ಇವೆಂಟ್ಸ್ಗೂ ಸೆಗ್ರಿಗೇಟ್ ಆದ್ಮೇಲೆ ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಆ ಥರ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಕ್ಯಾಲ್ಕುಲೇಟ್ ಮಾಡೋಣ. 0.2 ಇಂಟು 0.2, ನೆಕ್ಸ್ಟ್ 0.2 ಇಂಟು 0.5, ನೆಕ್ಸ್ಟ್ 0.2 ಇಂಟು 0.3. ಓಕೆ, ಸೊ ಈಗ ಜಾಯಿಂಟ್ ಪ್ರಾಬಬಿಲಿಟಿನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದು ಆಗಿದೆ. ಓಕೆ, ಸೊ ಈಗ ಜಾಯಿಂಟ್ ಪ್ರಾಬಬಿಲಿಟಿನ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದಾದ್ಮೇಲೆ ನಾವು ಏನು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಇದು ಜಾಯಿಂಟ್ ಪ್ರಾಬಬಿಲಿಟಿ ಕ್ಯಾಲ್ಕುಲೇಟ್ ಮಾಡಿದ್ದು ದಟ್ ಈಸ್ ಎಕ್ಸ್ಪೆಕ್ಟೆಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಲ್ವಾ. ಸೊ ಎಕ್ಸ್ಪೆಕ್ಟೆಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ನಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ಅಂತ ಹೇಳ್ಬಿಟ್ಟು ಗೊತ್ತಾಗಬೇಕು. ಆಲ್ರೆಡಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದೀವಿ, ಜಸ್ಟ್ ಇದನ್ನೇ ಇಲ್ಲಿ ಮತ್ತೆ ಇನ್ನೊಂದ್ಸರಿ ಬರ್ಕೊಳ್ಳಿ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಓಕೆ, ಸೊ ಇದನ್ನೇ ನೀವು ಇಲ್ಲಿ ಇನ್ನೊಂದ್ಸರಿ ಬರ್ಕೊಳ್ಳಿ, ನಾನು ಕಾಪಿ ಮಾಡ್ಕೊಳ್ತೀನಿ. ಓಕೆ, ಇಲ್ಲಿ ನಾನು ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡ್ತಿದ್ದೀನಿ. ಈಗ ಜಾಯಿಂಟ್ ಪ್ರಾಬಬಿಲಿಟಿನ ಯಾವಾಗ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂಸ್ಗೆ ಮಲ್ಟಿಪ್ಲೈ ಮಾಡ್ತೀವೋ ಆಗ ನಮ್ಗೆ ಏನು ಬರುತ್ತೆ ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೆಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನಮಗೆ ಬರುತ್ತೆ. ಓಕೆ, ಸೊ ಎಕ್ಸ್ಪೆಕ್ಟೆಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನಮಗೆ ಬರುತ್ತೆ. ಸೊ ಜಸ್ಟ್ ಮಲ್ಟಿಪ್ಲೈ, ದಟ್ಸ್ ಇಟ್. ಓಕೆ, 0.06 ಇಂಟು -676 ಇದೇ ಥರನೇ ನಾವು ಎಲ್ಲದಕ್ಕೂ ಮಾಡಬೇಕು. 0.18 ಇಂಟು 7584 ನೀವು ಕ್ಯಾಲ್ಕುಲೇಟರಲ್ಲಿ ಮಾಡಿ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಸೊ ಈಗ ನಾನು ಆಲ್ರೆಡಿ ಹೇಳಿದ್ದೀನಿ ಪ್ರಾಬಬಿಲಿಟಿ ಬಂದ್ಬಿಟ್ಟು ಆಲ್ವೇಸ್ ಈಕ್ವಲ್ ಟು 1 ಅಂತ ಹೇಳ್ಬಿಟ್ಟು. ಈಗ ಇಲ್ಲಿ ಜಾಯಿಂಟ್ ಪ್ರಾಬಬಿಲಿಟಿ ಇದೆಯಲ್ವಾ, ಜಾಯಿಂಟ್ ಪ್ರಾಬಬಿಲಿಟಿ ಆದರೂ ಆಗಲಿ ಅಥವಾ ಜನರಲ್ ಪ್ರಾಬಬಿಲಿಟಿ ಆದರೂ ಆಗಿರಲಿ ಆಲ್ವೇಸ್ ಈಕ್ವಲ್ ಟು 1. ಲೆಟ್ಸ್ ಸಿ ಇದು ಈಕ್ವಲ್ ಆಗಿ 1 ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಓಕೆ, ಸೊ ಸಮ್ ಎಸ್ ಇಟ್ ಈಸ್ ಈಕ್ವಲ್ ಟು 1. ಸೊ ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಓಕೆ, ಸೊ ಈಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ಇಲ್ಲಿ. ಸೊ ಎಕ್ಸ್ಪೆಕ್ಟೆಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಇಲ್ಲಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಇದ್ರ ಮೇಲೆ ಡಿಸಿಷನ್ ತಗೊಳ್ಳೋದಕ್ಕಾಗೋದಿಲ್ಲ, ಯಾಕಂತ ಹೇಳಿದ್ರೆ ಇಯರ್ 1 ಇಯರ್ 2 ಬಂದ್ಬಿಟ್ಟು ಡಿಫ್ರೆಂಟ್ ಈವೆಂಟ್ಸ್ ಇದೆ ಅಲ್ವಾ. ಸೊ ಅದಕ್ಕೆ ಈಚ್ ಈವೆಂಟ್ಗೂ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಸಪ್ರೇಟ್ ಆಗಿ ಬಂದಿದೆ. ಈಗ ಎಕ್ಸ್ಪೆಕ್ಟೆಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಪ್ರಾಬಬಿಲಿಟಿ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಡಿಸಿಷನ್ ತಗೋಬಹುದು. ಈಗ ಎಕ್ಸ್ಪೆಕ್ಟೆಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟೆಡ್ ಬೇಸ್ ಆನ್ ದಿ NPV ಇಂಟು ಜಾಯಿಂಟ್ ಪ್ರಾಬಬಿಲಿಟಿ ಅಲ್ವಾ. ಸೊ ಈಗ ಎಕ್ಸ್ಪೆಕ್ಟೆಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನಮಗೆ ಬಂದಿದೆ. ಇದನ್ನೆಲ್ಲ ಟೋಟಲ್ ಇವಾಗ ಆಡ್ ಮಾಡಿದ್ರೆ ನಮಗೆ ಟೋಟಲ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಪಾಸಿಟಿವ್ ಬರುತ್ತಾ ನೆಗೆಟಿವ್ ಬರುತ್ತಾ ಬೇಸ್ಡ್ ಆನ್ ದಿ ಪ್ರಾಬಬಿಲಿಟಿ ಕನ್ಸಿಡರೇಷನ್ ಅಂಡ್ ಡಿಸಿಷನ್ ಟ್ರೀ ಅನಾಲಿಸಿಸ್ ಅಂತ ಹೇಳ್ಬಿಟ್ಟು ನಮಗೆ ನೋಡಬಹುದು. ಸೊ ಈಗ ಎಕ್ಸೆಲ್ ಅಲ್ಲಿ ಸಮ್ ಅಂತ ಯೂಸ್ ಮಾಡ್ತೀವಲ್ಲ ಟೋಟಲ್ ಮಾಡೋದಕ್ಕೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಆಲ್ಸೋ ಇನ್ ಕೇಸ್ ಆಫ್ ಇಂಟರ್ನೆಟ್ ದಟ್ ಈಸ್ ISC. ಓಕೆ, ಇನ್ಫಾರ್ಮೇಶನ್ ಸಿಸ್ಟಮ್ ಅಂಡ್ ಕಂಪ್ಯೂಟರ್ಸ್ ಅಲ್ಲಿ. ಸೊ ಈಗ ಇದನ್ನೆಲ್ಲ ನಾನು ಆಡ್ ಮಾಡ್ಕೋಬೇಕು. ಆಡ್ ಮಾಡ್ಕೊಂಡ್ರೆ ಸಿ 15,019.92 ಇಸ್ ದ ಪಾಸಿಟಿವ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಓಕೆ, ಸೊ ಈಗ ಕುಮಾರ್ಗೆ ಏನು ರೆಕಮೆಂಡ್ ಮಾಡ್ಬೋದು ದಟ್ ಈಸ್ ಅಕಾರ್ಡಿಂಗ್ ಟು ದಿ expected net present value calculated under decision tree analysis method, it is recommended to the Mr. Kumar to accept the project because based on the probability consideration under decision tree analysis method, the project NPV is positive for the different events ಅಂತ ಹೇಳ್ಬಿಟ್ಟು ನಾವಿಲ್ಲಿ
ಡಿಸಿಷನ್ ನ ಕೊಡಬಹುದು. ಸೊ ದಿಸ್ ಇಸ್ ದ ವೇ ಆಫ್ ಕ್ಯಾಲ್ಕುಲೇಟಿಂಗ್ ದಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂಡ್ ಎಕ್ಸ್ಪೆಕ್ಟೆಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬೇಸ್ಡ್ ಆನ್ ದಿ ಡಿಸಿಷನ್ ಟ್ರೀ ಅನಾಲಿಸಿಸ್. ಓಕೆ, ಸೊ ಇಷ್ಟು ಕಾನ್ಸೆಪ್ಟ್. ನೆಕ್ಸ್ಟ್ ಥಿಯರಿ ಕಾನ್ಸೆಪ್ಟ್ಸ್ ಇದೆ, ಅದನ್ನ ಮುಗಿಸ್ಬಿಟ್ಟು ನಿಮಗೆ ಈಗ ಈ ಚಾಪ್ಟರ್ ಅಲ್ಲಿ ಡಿಫ್ರೆಂಟ್ ಪ್ರಾಬ್ಲಮ್ಸ್ ನ ಕೊಡ್ತೀನಿ. ಬೇಸ್ಡ್ ಆನ್ ನಾನು ಈಗ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಯಾವ ತರ ಮಾಡಿದೀನೋ ಅದೇ ತರನೇ ಇರುತ್ತೆ ಪ್ರಾಬ್ಲಮ್ಸ್. ಓಕೆ, ನೀವು ಸಾಲ್ವ್ ಮಾಡಿ. ನಿಮಗೆ ಸಾಲ್ವ್ ಮಾಡೋದಕ್ಕೆ ಏನಾದರೂ ಕಷ್ಟ ಆದರೆ ನಿಮಗೆ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಹೇಳ್ಬಿಟ್ಟು ವಾಟ್ಸಪ್ ಗ್ರೂಪಲ್ಲಿ ಅಥವಾ ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಸಾಲ್ವ್ ಮಾಡಿ ಕೊಡ್ತೀನಿ. ಓಕೆ, ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ಸ್ ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಏನಾದರೂ ಇದ್ರೂ ನಾನು ಮಾಡ್ಕೊಡ್ತೀನಿ ನಿಮಗೆ ಪ್ರಾಬ್ಲಮ್ಸ್ನ. ಫಸ್ಟ್ ನಾನು ಮಾಡಿಬಿಟ್ಟು ನಿಮಗೆ ನೆಕ್ಸ್ಟ್ ಸಿಮಿಲರ್ ಪ್ರಾಬ್ಲಮ್ಸ್ನ ಕೊಡ್ತೀನಿ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜಸ್ಟ್ ವಿ ಹ್ಯಾವ್ ಎ ಸಿಮಿಲರ್ ದಟ್ is a 10 minutes or 15 minutes theory concept ಇದೆ, ಅದನ್ನ ನೆಕ್ಸ್ಟ್ ನಾನು ಮಾಡ್ಕೊಡ್ತೀನಿ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.